ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ದೊಡ್ಡಾಲ್ದ ಮರದ ಹತ್ರ ಇರೋ ನರ್ಸರಿಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದ ಶೋ ಗಿಡಗಳು ತುಂಬ ರೇಟ್ ಜಾಸ್ತಿ ಅನ್ನಿಸ್ತು ಮತ್ತು ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವೆರೈಟೀಸ್ ಜಾಸ್ತಿ ಸಿಗುತ್ತೆ, ದೊಡ್ಡಾಲ್ದ ಮರದ ಹತ್ರ ಜಾಸ್ತಿ ನರ್ಸರಿಗಳಿದೆ ಅಂತ ಹೇಳಿದ್ರು. ಹಾಗಾಗಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಿಲ್ಲಿ ಏನಂದರೆ ತುಂಬ ನರ್ಸರಿಗಳಿಗೆ ಹೋಗಿ ನಮಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಅಲ್ಲಿ ಎಲ್ಲಿ ಪ್ರೈಸಲ್ಲಿ ವರ್ತ್ ಅನಿಸುತ್ತೆ ನಾವು ಅಲ್ಲಿ ತೊಗೊತಾ ಇದ್ದೀವಿ. ಆ್ಯಂಡ್ ನಿಮಗೂ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ಹಾಗೆ ಯಾರಾದರೂ ತೊಗೊಳ್ಳೋ ಹಾಗಿದ್ರೆ ದೊಡ್ಡಾಲ್ದ ಮರದ ಹತ್ರ ನಾವು ತೊಗೊಂಡಿರೋ ನರ್ಸರಿ ತುಂಬ ಚೆನ್ನಾಗಿದೆ, ಚಾಮುಂಡೇಶ್ವರಿ ಅಂತ. ಅದನ್ನು ಬಿಟ್ಟು ನೀವು ಬೇರೆ ಏನಾದರೂ ನೋಡ್ತೀನಿ ಅಂದರೆ ಸ್ವಲ್ಪ ಶಾಪ್ಗಳಿಗೆ ವಿಸಿಟ್ ಮಾಡಿ ನಿಮಗೆ ಯಾವುದು ವರ್ತ್ ಅನಿಸುತ್ತೆ ಪ್ರೈಸ್ ವೈಸ್ ಕಂಪೇರ್ ಮಾಡಿ ತೊಗೊಳ್ಳಿ. ಯಾಕಂದರೆ ಒಂದೊಂದು ಅಂಗಡಿಗಳಲ್ಲಿ ಒಂದೊಂದು ಥರ ರೇಟ್ಸ್ ಇಟ್ಟಿರ್ತಾರೆ. ಶೋ ಗಿಡಗಳೆಲ್ಲಿದೆ? ಶೋ ಗಿಡಗಳು ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಎಲ್ಲ ಚೆನ್ನಾಗಿದೆ, ಬಟ್ ಹಿಂದಿಯವ್ರದ್ದು ಎದ್ದು ಬಂದು ತೋರ್ಸೋಕ್ಕೆ ಹೇಳ್ತಾರೆ. ಸೊ ಅನಿಸಿಲ್ಲ. ಹೊರಟ್ವಿ ನಾವು ಇಲ್ಲಿಂದ. ಸರಿ ನರ್ಸರಿ, ಚಾಮುಂಡೇಶ್ವರಿ ನರ್ಸರಿ ನೋಡೋಣ ಅಂತ ಬಂದ್ವಿ. ಯಾಕೋ ಬರ್ತಿದ್ದಂಗೆ ನಮ್ಮವ್ರದ್ದು ಫೀಲ್ ಕೊಡ್ತಾ ಇದೆ. ನಾನು ಯೂಶ್ವಲಿ ಹಂಗೆ ನೋಡಲ್ಲ, ಬಟ್ ಆ ಥರ ಬಿಹೇವ್ ಮಾಡಿದ್ರೆ ಕೋಪ ಬರುತ್ತೆ. ಎದ್ದು ಬಂದು ತೋರಿಸ್ತಾ ಇಲ್ಲ, ನಾವು ಕೇಳ್ತಾ ಇದ್ರೆ ಅಲ್ಲೇ ಕೂತ್ಕೊಂಡು ಅಲ್ಲೋಗಿ ನೋಡಿ ಇಲ್ಲೋಗಿ ನೋಡಿ ಅಂತ ಇದ್ದಾರೆ. ಕನ್ನಡನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಸೊ ಯಾಕೆ ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊರಗಡೆಯಿಂದನೂ ಪಾಪ ಕಷ್ಟಕ್ಕೆ ಬರ್ತಾರೆ, ಹಂಗಂತ ಅವರು ಅಹಂಕಾರ ಬಿಟ್ಟು ಯಾವ್ದು ಬೇಕು ಏನು ಬೇಕು ಅಂತ ಹಿಂದೆ ನಿಂತು ಕೇಳಿದ್ರೆ ಅದೊಂಥರ. ಕೇಳೋರು ಇಲ್ಲ ಕೇಳೋರು ಇಲ್ಲ, ಅಲ್ಲಿ ಕೂತ್ಕೊಂಡು ಅಲ್ಲೋಗಿ ಇಲ್ಲಿ ನೋಡಿ ಅಂತಾರೆ. ಹಾಂ ಇದು ಬೇಕು. ನನ್ನ ಮಗ ಮಲಗಿಬಿಟ್ಟಿದ್ದ. ಯಾರು ತಗೊಳ್ಳೋಣ ಬಾಪ, ಒಂದು ಲಾರಿ ನೋಡ್ಬೇಕು. ಯಾರಿದ್ದಾರೆ ಇಲ್ಲಿ ನಮಗೆ ಗಿಡಗಳು ತೋರಿಸೋರು? ಅಲ್ಲಿ ಕುತ್ಕೊಂಡು ಹೋಗ್ರಿ ಆ ಕಡೆ, ಅಲ್ಲಿ ನೋಡ್ರಿ ಅಂತ ನಾವು ಅದಕ್ಕೆ ಬಂದೆ. ಅಪ್ಪಿ ಅವ್ರದ್ದು ತೋರ್ಸು, ಹಂಗೆ ನಮಗೂ ತೋರ್ಸಪ್ಪಿ. ನಿನ್ನ ಹೆಸರೇನಪ್ಪಿ? ಸಂತೋಷ್. ಇದೇ ಊರ್ದ? ನಮ್ಮ ಕನ್ನಡದವ್ರದ? ಅಲ್ಲಪ್ಪ, ಇದು ಕನ್ನಡದವ್ರದ? ಇವನು ಹಿಂದಿಯವನೇ. ನೀನು ಹಿಂದಿಯವನಾ? ಹೌದಾ? ಮತ್ತೆ ಹಿಂದಿ ಅಂತಾರ ಕಾಣ್ತೀಯಲ್ಲೋ. ಮಾಲೂರಾ? ಹೊಸಕೋಟೆ ಮಾಲೂರು. ನಮ್ಮ ಮನೆಗೆ ಬಂದ್ಬಿಟ್ಟು ಇಲ್ಲಿ ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್ ಚೆನ್ನಾಗಿರೋ ಶೋ ಗಿಡಗಳು. ಇವ್ರ ಮನೆ ಬಂದ್ಬಿಟ್ಟು ಟೆರೆಸ್ ಮೇಲೆ ಗಾರ್ಡನಿಂಗು, ಹಣ್ಣುಗಳಾಗಬೇಕು. ಅಪ್ಪಿ ಅಪ್ಪಿ ನಮ್ದಾಗ್ಲೇ ಬೆಳಿಬೋದಾ? ಮಗನ ತಂದಿಲ್ಲ. ಅದೊಡ್ಗೆ ಎಷ್ಟು ಚೆನ್ನಾಗಿ ತೋರಿಸ್ತಾನೆ. ತೊಗೊಂಡೋಗಿ ನವಿ ಇರು ಇರು. ವೆರಿ ಗುಡ್. ನೋಡಿ, ನಮ್ಮ ಮಾಲೂರು ಹುಡುಗ ಸಂತೋಷ್ ಅಂತ, ಚಾಮುಂಡೇಶ್ವರಿ ಫಾರ್ಮ್ಸು. ನೋಡಿ, ಟೆರೆಸ್ ಮೇಲೆ ಬೆಳಿಲಿಕ್ಕೆ ಅಂತಾನೆ ಗಿಡಗಳು ಕೊಡ್ತಾ ಇದ್ದಾನೆ ನಮ್ಮ ಸಂತೋಷು. ಆ್ಯಕ್ಚುಲಿ ಆರಾಮಾಗಿ ಟೆರೆಸ್ ಮೇಲೇ ಮಾವಿನ ಗಿಡನೂ ಬೆಳೆಸ್ಬೋದಂತೆ. ನೋಡಿ, ಆಗಲೇ ಹೂವು ಬಂದಿದೆ ಮಾವಿನ ಗಿಡಗಳಿಗೆ. ಇದು ಮತ್ತು ಆರೆಂಜ್ ಇದೆಯಂತೆ. ನೋಡಿ, ವೆರೈಟಿ ಫ್ರೂಟ್ಸ್ ಚೆನ್ನಾಗಿದೆ. ಇನ್ನು ಒಳಗಡೆ ಹೋಗೋಣ, ಇನ್ನು ಯಾವ್ದು ತೋರಿಸ್ತಿದ್ದಾನೆ. ಮಗು ಕೈ ಹಿಡ್ಕೋ. ಈಗ ಫಸ್ಟ್ ಸಂತೋಷನ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಿ, ತೋರಿಸ್ಲಿ ಗಿಡಗಳನ್ನ. ಈಗ ಆಲ್ರೆಡಿ ಬಾಳೆ ಹಾಕಿದ್ದೀರ, ಚೆನ್ನಾಗಿ ಬರ್ತಿದೆ. ಇವಾಗ ಒಂದು ಮಾವು ಹಾಕಿ. ಮಾವಲ್ರ ಯಾವ್ದು? ರಸ್ಪುರಿನ ಮಲ್ಲಿಕಾ ಬೇಕಾ? ಮಲ್ಲಿಕಾ ಸ್ವೀಟ್ ಇರಬೇಕು, ಚೆನ್ನಾಗಿರುತ್ತೆ ಅದು. ಇನ್ನು ಒಳಗಡೆ ಹೋಗುವ. ಹೌದಾ? ಯಾವ್ದಿದು? ಮುರಾಯ್. ಮುರಾಯಾನ್.
ನೋಡಿ ಸೆಂಟೆಡ್ ಫ್ಲವರ್ ಅಂತೆ, ವಾಸನೆ ಚೆನ್ನಾಗಿ ಬರುತ್ತಾ? ಶೋ ನೋಡಿ ಇದಾ ನೋಡಿ ಪರ್ಫ್ಯೂಮ್ ತುಂಬ ಗಮಲಿರುತ್ತಂತೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಇದು ಸೆಂಟೆಡ್ ಅಂತ, ಇದು ಗಿಡ ಸೆಂಟೆಡ್ ಗಿಡ, ಮನೆ ಫುಲ್ಲು ಘಮ 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 ಅಂತ ಇರುತ್ತಂತೆ. ಪರ್ಫ್ಯೂಮ್ ಸೆಂಟೆಡ್ ಮನೆ ಒಳಗಡೆ ನಾನು ಹೇಳ್ತಿರೋದು. ಅಪ್ಪ ಇದು ಮನೆ ಒಳಗಡೆ ಹೊರಗಡೆ ಹಾಕೋದು? ಒಳಗಡೆ ಔಟ್ಡೋರ್ ಇದು ಹೊರಗಡೆ. ಈ ಇದಕ್ಕೆಲ್ಲ ಹಾವು ಬರಲ್ಲ. ಇದು ಮಲ್ಲಿಕಾಯಿ ಎಲ್ಲಿದೆ? ಒಂದು ಚೆನ್ನಾಗಿರೋ ತೊಗೊಂಬಪ್ಪ. ನೋಡಿ ಬಂತು. ಅಪ್ಪಿ ಆಗ್ಲೇ ಹೂವು ಬಿಟ್ಟಿರೋದು ಕೊಡೋ. ಇದನ್ನ 4 ಎಲೆ ಇಲ್ಲ ಹೋಗ ಅಪ್ಪಿ. ಹಾ ಅದು ಹೂವು ಬಿಟ್ಟಿರೋ, ಹೂವು ಬಿಟ್ಟಿರೋದು ನೋಡಿ. ಅದೆಲ್ಲ ಮಲ್ಲಿಕಾನಾ? ಎಷ್ಟು ವರ್ಷಕ್ಕೆ ಬರುತ್ತಪ್ಪ? ಎಷ್ಟು ವರ್ಷ ಬೇಕಪ್ಪ ಇದು ಫಲ ಬಿಡೋದಕ್ಕೆ? ಇವಾಗೆ ಬರುತ್ತೆ. ಇವಾಗ ಗಿಡ ಬಿದ್ದೋಗಲ್ವಾ? ಬರುತ್ತೆ. ನಾವೇ ಎಷ್ಟೊತ್ತಿದ್ದೀವಿ. ಹೌದಾ? ಸಾಕ ಒಂದೇ ನಿಮಗೆ? ಹಾಂ, ಒಂದು ಗಿಡದಲ್ಲೇ ಬೇಜಾನ್ ಬಿಡುತ್ತಲ್ವನ ಅಲ್ವಾ? ಇವಾಗ ಕಮ್ಮಿ ಭೂಮಿಗೆ ಕಾಯಿ ಜಾಸ್ತಿ ಬರೋದು. ಇವಾಗ 1-2 ಆ ಥರ ಬರುತ್ತೆ. ನೀವು ಭೂಮಿಗೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬಿಡುತ್ತೆ, ಮನೆ ಮುಂದೆ ಹಾಕ್ಬಿಡಮ್ಮ. ಕಿತ್ಕೊಂಡು ಹೋಗ್ಬಿಡ್ತಾರೆ. ಮನೆ ಹತ್ರ ಯಾರು ಗಿಡ ಸರಿ ಅದು ಬಿಡಿ. ಇವಾಗ ನೆಕ್ಸ್ಟ್ ಏನು ಬೇಕು ನಿಮಗೆ? ಇದೊಂದಾಯ್ತು. ಟೆರೆಸ್ ಅಲ್ಲಿ ಚೆನ್ನಾಗಿ ದೊಡ್ಡ ಬಕೆಟ್ ಅಲ್ಲಿ ಬಿಟ್ರೆ ಬಿಡಲ್ವಾ? ಬರುತ್ತೆ ಅಕ್ಕ. ಸ್ಟಾರ್ ಫ್ರೂಟ್ ಇದೆ, ಇನ್ನ ಸಪೋಟ ಇದೆ. ಹಾಂ ತಗೊಳಮ್ಮ. ಆ ಕಡೆ ಇದೆ ಆರೆಂಜ್ ಇದೆ. ಆಮೇಲೆ ಹಾಂ ಎಲ್ಲ ಒಂದೊಂದು ಕೊಡಪ್ಪ ಇವ್ರಿಗೆ. ಏನು ರೇಟ್ ಇದೆಲ್ಲ? 200. ನಮ್ಗೆ ನೋಡು ಹೋಲ್ಸೇಲ್ ಅಂತ ಬಂದ್ರಿ ಹೋಲ್ಸೇಲ್ ರೇಟೇ 200 ಅಣ್ಣ ಇದು. ಹಾಂ ಅಲ್ಲ ಪಾಟ್ ಇಲ್ಲ ಏನಿಲ್ಲ ಅಪ್ಪಿ. ಪಾಟ್ ಬರಲ್ಲ ಮೌಂಡ್ ಹಿಡಿಗೆ ಅಕ್ಕ. ಇಲ್ಲ ದಳಬೇಕಾದ್ರೆ ನೋಡಿ ಅಲ್ಲಿದೆ 1,500. ಅದರಲ್ಲಿ ಕಾಯಿ ಹೂವೆಲ್ಲ ಇದೆ. ಮಲ್ಲಿಕಾಯಿ ತೋತಾಪುರಿ. ಎಷ್ಟದು? 1,500 ಅಣ್ಣ. 1,500. ಅದ್ರಲ್ಲಿ ಭೂಮಿಗೆ ಹಾಕಿ ತಗೋ, ಮೊಬೈಲ್ ತಗೋ. ಕವರ್ ಅಲ್ಲಿ ಹಾಕಿರೋದು ಅದನ್ನ. ಥ್ಯಾಂಕ್ ಯು. ನೋಡು ಅದು 1,500 ಅಂತ ನೋಡಮ್ಮ. ಅದು ದೊಡ್ಡದಾಗ ಬೆಳೆದೈತಲ್ಲ ಅದಕ್ಕೆ. ಹಲೋ ಅಣ್ಣ ನೋಡಪ್ಪ, ನಮ್ಮ ಮನೆಗೆ ಕ್ರಿಸ್ಮಸ್ 2 ಬೇಕು. ಇದೆ ಸಂತೋಷ್ ನಂಬರ್ ತಗೊಬಿಡು. ಶಂಕರ ಪುಷ್ಪ ಇದೆಯಾ? ಎಲ್ಲಿ ಇರ್ಬೇಕು ನೋಡೋಣ. ಅಲ್ಲಿ ಕೊನೆ ಇಲ್ಲ. ಹಾಂ ಇಲ್ಲ, ಪಾಟ್ಗೆ ಮಣ್ಣು ಜಾಸ್ತಿ ಇಟ್ಟು ನೋಡು. ಅಲ್ಲಲ್ಲ, ಇದೇ ಗಿಡಕ್ಕೆ ಅವ್ರು ಹೇಳ್ತಿರೋ 1,500. ಸ್ವಲ್ಪ ದಪ್ಪ ಇಟ್ಕೊಂಡು. ಬಟ್ ಇದು ಗಿಡ ಹಣ್ಣು ಜಾಸ್ತಿ ಬಿಡುತ್ತೆ. ಇವುಗಳಲ್ಲಿ ಅವನು ಹೇಳಿದ್ರು ಇದನ್ನು ನೀವು ಭೂಮಿಗೆ ಹಾಕಿದ್ರೆ ಫಲ ಜಾಸ್ತಿ ಬಿಡುತ್ತೆ. ನೋಡೋಣ ಬಾ ಅಂತ ಕಾಲಕ್ಕೆ ಒಂಚೂರು ಚೆನ್ನಾಗಿದೆ ಇದು. ಸಿಮೆಂಟ್ ಹಾಕ್ಬೋದು ನಮ್ಮ ಜಾಗದಲ್ಲಿ ಕರೆಕ್ಟಾಗಿ ಗಿಡ. ಒಂದು ಗಿಡ ಬೇಕಪ್ಪ ಫಸ್ಟ್ ಮದುವೆ ಗಿಡ, ತೆಂಗಿನ ಗಿಡ ಇಟ್ಕೊಂಡ್ಬಿಡ್ತೀನಿ. ಅದು ಅಷ್ಟು ದೊಡ್ಡದು ಎತ್ಕೊಂಡು ಹೋಗೋಕ್ಕಾಗತ್ತಾ ನಾನು? ನೋಡಿ ಸೆಮಿ ಇಂಡೋರ್ ಇದು. ಎರಡಕ್ಕೂ ಆಗುತ್ತೆ. ಹೊರಗಡೆ ಇಡ್ಬೋದು ಚೆನ್ನಾಗಿ. ಒಳಗಡೆ ಚೆನ್ನಾಗಿರುತ್ತೆ. ಎಷ್ಟು ಬೇಕು ಇದು ನಿನಗೀಗ? 2 ಅಮ್ಮ. ನೀವು 2 ತೊಗೊಂತೀರಾ? ಒಂದು ಎಲ್ಲ ಒಂದು. ನೀನು 2 ತಗೋ. 2 ತೊಗೋತೀನಿ ಅಪ್ಪಿ. ನಂಗೆ 2. ಹಾಂ, ಇನ್ನೊಂದು ಚೆನ್ನಾಗಿರೋದು. ಬಟ್ ಇದೇನು ಅಷ್ಟು ಅಂತ ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ ಅಲ್ಲ ಇದಕ್ಕೆ? ಇಷ್ಟೇನ ಇದು ಬೆಳೆಯೋದು? ಇನ್ನ ಹೈಟ್ ಬರುತ್ತೆ ಅಕ್ಕ. ನಾವು ಪಾಟ್ ಕವರ್ ಚೇಂಜ್ ಮಾಡ್ಕೊಂತೀವಿ. ನಾವು ದೊಡ್ಡ ಪಾಟ್ ಚೇಂಜ್ ಮಾಡಬೇಕಾ? ಚೇಂಜ್ ಮಾಡ್ಕೊಂಡು ನಾವು ಸ್ವಲ್ಪ ಹೈಟ್ ಬರುತ್ತೆ, ಬುಕ್ ಬರುತ್ತೆ. ಈ ಸದ್ಯಕ್ಕೆ ಇದೇ ಪಾಟ್ ಓಕೆ ಅಲ್ವಾ? ಅಪ್ಪಿ ಇದೆಲ್ಲ ಅದೇ ಗಿಡನಾ? ಅದೇ ಗಿಡ. ಅದು ಸ್ವಲ್ಪ ಪಿಂಕ್ ಅಕ್ಕ. ಇದು ಡಾರ್ಕ್ ಬರುತ್ತೆ. ಅದು ಪಿಂಕ್ ಚೆನ್ನಾಗಿದೆ ನೋಡು ಸ್ವಲ್ಪ. ಅದು ಬೇಬಿ ಡಾಲ್ ಅಂತೀರಿ, ಇದು ಮಾತ್ಮ ಅಂತೀರಿ. ಬೇಬಿ ಡಾಲ್ ಅದು ಹೆಸರು ಅಕ್ಕ. ಬೇಬಿ ಡಾಲ್. ಓಕೆ. ಮಾತ್ಮ. ಮಾತ್ಮ. ಇದು ಹೈಟ್ ದಿಲ್ವಾ? ಆ ಸೈಜ್ ದಿಲ್ವಾ? ಅದೇ ಇದು ಚೆನ್ನಾಗಿದೆ ಅಲ್ವಾ? ಇದು ಕಮ್ಮಿ ರೇಟಾ? ಚಿಕ್ಕದಲ್ವಾ? ಅದು ಡಾರ್ಕ್ ಸಾಲ. ಹೇಗಿದೆ ಬೇಬಿ ಡಾಲ್? ಬಾರಪ್ಪ, ಇಷ್ಟೇ ಇದೆ. ಹಾಂ ತಗೊಳ್ಳ ತಗೋ. ಸ್ಟೆಪ್ಸ್ ಮೇಲೆ ಇಡೋದಕ್ಕೆ 3 ಆಗೋಗುತ್ತೆ. ಬೇಡ, 2 ಸಾಕು. ಇದು ಒಂದು ಅದೊಂದು ಇಲ್ಲಿ ಬಿಡು. ಬೇರೆ ಬೇರೆ ತಗೊಳ್ಳೋಣ ಅಲ್ವೇನೋ ಅಪ್ಪಿ? ಅದೊಂದು ಚೆನ್ನಾಗಿರೋದು ಪಿಂಕ್ ಲೇಯರ್ ಇದೆಯಲ್ಲ, ಅದು ಕೊಡು.
ಆಮೇಲೆ ಇದು ಬಾಳೆ ಬಿತ್ತೈತೆ ಅದಕ್ಕೂ ಹ್ಞೂ ಬಾಳೆ ಬಿತ್ತೈತೆ ಅದಕ್ಕೂ ಊಟ ತಿಂತೀವಲ್ಲ ಬಾಳೆ ಆಯ್ತಾ ಎಲ್ಲ ಗಾಡಿಗೆ ಹಾಕೋಬಿಡ್ತೀಯಾ? ಸೂಪರ್ ಆಗಿದೆ ಶಂಕರ ಪುಷ್ಪ ಇದೆಯಾ ಪೀನಿನ ಶಂಖಪುಷ್ಪ ಇಲ್ಲ ಅಕ್ಕ. ಶಂಕ ಪುಷ್ಪ ಇಲ್ವಾ? ನನಗೆ ಇದರಲ್ಲಿ ಇದು ಕ್ರಿಸ್ಮಸ್ ಟ್ರೀ ಅಲ್ವಾ? ತೂಜಾ ಹಾಂ, ತೂಜಾ ತೂಜಾ. ಈ ಥರದ್ದು ನನಗೆ ಚಿಕ್ಕದಿದೆಯಾ? ಚಿಕ್ಕದಾದ್ರೆ ಆ ಕಡೆ ಇದೆ 200. ಹಾಂ, ಸಾಕು. ರೇಟು ಈ 80 ಇದೆ ಅಕ್ಕ. ಇದೆಲ್ಲ ಎಷ್ಟು? ಅದಕ್ಕೆ ಈ 650. ಬಂದ್ರೆ ಬತ್ತ ಜಾಸ್ತಿ ಇದು ಆ ಪಾಟಲ್ಲಿ ಇರೋದು? ಯಾವ್ದಣ್ಣ? ಪಾಟಲ್ಲಿ ಇದೆಯಲ್ಲ, ಅದು ಬೇರೆ ಏನದು? 1000 ಇದು 50 ರೂಪಾಯಿನ ಅಪ್ಪಿ ಇವ್ನಕ್ಕ. 4 ಐತೆ ಬಾ ಕಡ್ಡಿ ಹಾಕಂಗೆ ಇಡೀ ನಾನು ಕೊಡ್ತೀನಿ. ಚೆನ್ನಾಗಿದೆ ಕಡ್ಡಿ ಹಾಕೋದಕ್ಕೆ. ಅವ್ರದ್ದು ಒಂದು, ಇದೆರಡು ನಮ್ಮದು. ಹಾಂ, ಚೆನ್ನಾಗಿದೆ ಅದು ಚೆನ್ನಾಗಿ. ಬೇಬಿ ಡಾಲ್. ಓಕೆ, ಬನ್ನಿ. ಇದಕ್ಕೇನಂತಾರಪ್ಪ? ಗೋಲ್ಡನ್ ಸೈಪ್ರಸ್. ಗೋಲ್ಡನ್ ಸೈಪ್ರಾಸ್. ಈ ಕ್ರಿಸ್ಮಸ್ ಟ್ರೀ ಅಂತಾರಲ್ಲ, ಅದ್ಯಾವುದು? ಅದಿಲ್ಲ ಅಣ್ಣ, ಖಾಲಿ ಆಯ್ತು. ಗಿಡಕ್ಕೆ ಸಜೆಸ್ಟ್ ಮಾಡು ಅಪ್ಪಿ ನನಗೆ. ನೋಡಿ, ಚೆನ್ನಾಗಿದೆ ಇದೆಲ್ಲ ಫಾರ್ಮ್ ಹೌಸ್ಗೆ ಹಾಕೋದಕ್ಕೆ ಚೆನ್ನಾಗಿದೆ. ಇದು ನೋಡಪ್ಪ, ಇದು ತುಂಬ ಚೆನ್ನಾಗಿದೆ. ಇದು ಏನಿದು ಬಾಯಿಲೆ? ಸಂತೋಷ್ ಮೆಲಿಸ್ಟೋಮಿಯಾ. ಹೆಂಗಿದೆ ಗಿಡ? ಅದು ದೊಡ್ಡದು ಬಂದು 150, ಚಿಕ್ಕದು 100 ಆಗ. ತೋರ್ಸಪ್ಪಿ ನಂಗೆ ಅದು ಹೂವು ಬಿಟ್ಟಿರೋದು ಹೆಂಗಿದೆ ಅದು? ಏನದು? ಹೆಂಗೆ ಮೇಂಟೆನೆನ್ಸ್ ಹೆಂಗೆ ಅದು? ಇದು ಸೇಮ್ ಅಷ್ಟೇ, ಔಟ್ಡೋರು ಸ್ವಲ್ಪ ಇಂಡೋರ್. ಶೋ ಗಿಡನ ಇದು? ಎಷ್ಟಪ್ಪಿ ಇದು? ಇದು 150. ಎಷ್ಟು ದೊಡ್ಡದು ಬೆಳೆಯುತ್ತೆ? ಈ 8 ಅಷ್ಟೇ. ಟ್ರಿಮ್ಮಿಂಗ್ ಖುಷಿಯಾಗಿ ಬರುತ್ತಾ? ಟ್ರಿಮ್ ಮಾಡ್ಕೊಳ್ಳೋದು. ಮತ್ತೆ ನೋಡ್ರಿ ಇಷ್ಟೈತೆ ಕವರಲ್ಲಿ ಅಷ್ಟು ಮಾತ್ರ ಕವರ್. ಅವರಲ್ಲ, ನಾವು ಪಾಟ್ಗೆ ನೀನು ಪಾಟ್ ತೊಗೊಂಡ್ರು ಒಂದು ದೊಡ್ಡ ಮೀಡಿಯಂ ಸೈಜ್ ಪಾಟಲ್ಲಿ ಹಾಕ್ತೀಯ. ಅಪ್ಪಿ ಇದೆಲ್ಲ ಭೂಮಿಗೆ ಪಾಟ್ಗೆ ಹಾಕಿದ್ರೆ ಸ್ವಲ್ಪ ಇನ್ನೂ ಬುಷ್ ಬರುತ್ತೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಅದೇನ ಅಪ್ಪಿ ಅದು? ಇದಕ್ಕ ಹಾ. ಪಾಂಚೆಟಿಯ ವೈಟ್. ಏನು? ಪಾಂಚೆಟಿಯ ವೈಟ್. ಪಾಂಚೆಟಿಯ white. ವೈಟ್. ಹಾಂ, ಆಮೇಲೆ ಪಾಂಚೆಟಿಯ ವೈಟ್. ಸಜೆಸ್ಟ್ ಮಾಡು ಅಪ್ಪಿ ಹೊರಗಡೆ ಇಡಕ್ಕೆ ಗಿಡಗಳನ್ನ. ಫುಲ್ ಔಟ್ಡೋರ್ ಅಕ್ಕ, ಅದು ಒಳಗಡೆ ಏನಿದೆ ಇದು ಚೆನ್ನಾಗಿರುತ್ತಾ? ಇದು ಇಂಡೋರ್ ಔಟ್ಡೋರ್ ಚೆನ್ನಾಗಿ. ಮನೆ ಒಳಗಡೆನೂ ಮನೆ ಬಿಡಿ. ಒಳಗಡೆ ಇಂಡೋರ್. ಬಾಡೋಗಲ್ವಾ ಇದು? ಬಾಡ. ಬಾಡಿ ಹೂವೆಲ್ಲ ಉದುರಿದ್ರು ಹೋಗಲ್ಲ. ಎಷ್ಟಿದು? 250 ಅಕ್ಕ. ಮೇಡಮ್ ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಎಲೆನೇ ಬಿಡಲ್ವಾ ಇದು? ಇದು 3 ತಿಂಗಳ ಈ ತರ ಇರುತ್ತೆ ಅಕ್ಕ. ಹಾ. 3 ತಿಂಗಳ ಗ್ರೀನ್ ಆಗುತ್ತೆ, ತಿರ್ಗಾ 3 ತಿಂಗಳ ವೈಟ್ ಬರುತ್ತೆ. ಹೌದಾ? ಎಷ್ಟು ಒಂದು ಮನೆ ಒಳಗಡೆ 250 ಅಕ್ಕ. ನಂಗೆ ಕಮ್ಮಿ ಮಾಡ್ತೀಯಾ? ಕಮ್ಮಿನೇ Last ಅಲ್ಲಿ ಎಲ್ಲ ಕಮ್ಮಿ ಮಾಡು ಕೊಡು ಒಂದು. ಇವಾಗ ಬೇಕಾದ್ರೆ ಬಿಲ್ ಹಾಕಿದ್ದೀನಿ ಅಕ್ಕ. ಬೇಡ ಸಂತೋಷ್, ನನಗೆ ಚೆನ್ನಾಗಿರೋದು ಕೊಡು. ಸ್ವಲ್ಪ ಖುಷಿಯಾಗಿರೋದು. ಸ್ವಲ್ಪ ಖುಷಿಯಾಗಿರೋದು ನೋಡಿ. ಸಂತೋಷ. ಓಕೆನಾ ಅಕ್ಕ? ಇದು ಪಾಟ್ ಬೇರೆ ಹಾಕ್ಬೇಕಾ ಇದಕ್ಕೆಲ್ಲ? ಅದೇ ಸಾಕಾ? ಚೇಂಜ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಖುಷಿ ಬರುತ್ತೆ. ಓಕೆ. ದೊಡ್ಡ ಪಾಟ್ಗೆ ಹಾಕ್ದಷ್ಟು ಹೆಲ್ದಿಯಾಗಿ ಬರುತ್ತೆ ಅಲ್ವಾ ಗಿಡಗಳು. ಗಿಡ ಖುಷಿಯಾಗಿರೋದಾ? ಸರಿ, ನಾನು ಗಂಡಿನ ಗಿಡ ಕೊಡ್ಬಾ. ಬೇರೆ ನೆಕ್ಸ್ಟ್. ಇದು ಇದು ಅಪ್ಪಿ ನಂಗೆ ಇನ್ನು ಸಜೆಸ್ಟ್ ಮಾಡು, ಬೇರೆ ಯಾವ್ದು ಚೆನ್ನಾಗಿದೆ? ನಾವಿನ್ನ 15,000 ಅಂತೆ ಅದು. ಏನದು? ಬೋನ್ಸಾಯಿ. ಅದೆಲ್ಲ ಔಟ್ಡೋರೇ? ಹಾಂ, ಔಟ್ಡೋರ್. ಇಂಡೋರ್ ಅಲ್ಲಿ ಬೇಕಾದ್ರೆ ಇಲ್ಲಿದೆ ನೋಡಿ. ಇದು ಒಂದ್ಸಲಿ ಇದು ನೋಡ್ಕೊಂಡು ನೋಡಪ್ಪ, ಇದು 15,000 ರೂಪಾಯಿ ಅಂತೆ. ಏನು ಹೆಸರು ಇದಕ್ಕೆ? ಬೋನ್ಸಾಯಿ ಅಷ್ಟೇ ನೋಡಿ, 15,000 ರೂಪಾಯಿ ಅಂತ ಇದಕ್ಕೆ. ಎಲ್ಲ ಚೆನ್ನಾಗಿದೆ. ನಮ್ಮ ಮನೆ ಮುಂದೆ ಇದು ಬರುತ್ತೆ, ಇದು ಒಂದು 8 ಅಷ್ಟೇ. ಅದು ಹಂಗೆ ಬಾಲ್ ಥರ ಆತ ಇರುತ್ತೆ. ಯಾವುದು? ಬೆಳೀತಾ ಇದು ಬಾಲ್ ಥರ ಬುಷ್ ಆಗಿ ಹಿಂಗೆ ಬರುತ್ತೆ. ಎಷ್ಟಿದೆ? ಓಕೆ. 200. ಅರೇಲಿಯಾ ಗೋಲ್ಡ್. ಅರೇಲಿಯಾ ಗೋಲ್ಡ್. ಅರೇಲಿಯಾ ಗೋಲ್ಡ್ 200 ರೂಪಾಯಿ ಹೇಳ್ತಿದ್ದಾರೆ. ನಂದು ಬರುತ್ತಾ? ಇಂಡೋರ್ ಔಟ್ಡೋರ್ ಎರಡಿಗೂ ಬರುತ್ತೆ. ಎರಡಕ್ಕೂ ಆಗುತ್ತೆ. ಚೆನ್ನಾಗಿದೆ ಮಗನ. ಓಕೆ, ಸಾಕು ಆಯ್ತಾ? ಅಕ್ಕ ಇದೊಂದು ತೊಗೊಂಡೋಗಿ ಅಂತ ಎತ್ತಾಕ್ತಾ ಇರಬೇಕು. ಇಲ್ಲ ಅವ್ರು ಸುಮ್ಮನೆ. ಆರೆಂಜ್ ಆಗಿದೆ. ಯಾವುದು? ಆರೆಂಜ್ ಅಕ್ಕ, ಆರೆಂಜ್ ಸ್ಟಾರ್ ಫುಡ್ ಕೇಳಿದ್ರ? ಹಾಂ, ಕೊಟ್ಬಿಡಿ ಒಂದೊಂದು ಅವ್ರಿಗೆ. ಅಪ್ಪ, ಅವರು ಭೂಮಿಗೆ ಹಾಕಲ್ಲ, ಟೆರೆಸ್ ಮೇಲೆ ಹಾಕೋದು. ನೋಡೋಣ, ಆರೆಂಜ್. ಹಾಂ, ತೊಗೊಂಬ. ಒಂದು ಆರೆಂಜು, ಒಂದು ಸ್ಟಾರ್ ಫ್ರೂಟು. ಒಂದು ಆಮೇಲೆ ಮ್ಯಾಂಗೋ. ನಿನ್ಗೆ ಮ್ಯಾಂಗೋ ಹಾಕಿದ್ದಾರೆ ಮಗನ? ರಮ್ಮೆ ಹಾಕ್ಬಿಡಿ. ಮಕ್ಕಳು ಓಡ್ಬಾರ್ದು. ಅಮ್ಮ ಬಾ ಬಂಗಾರಿ ಇಲ್ಲಿ. ನನ್ನ ಮಗು ಕ್ಯಾಪ್ ಎಷ್ಟು ಚೆನ್ನಾಗಿ ಹಾಕೊಂಡಿದೆ. ನಾನೇ ಮರ್ತೋದೆ ಕ್ಯಾಪ್ ಹಾಕೊಂಬರೋದು.
ಸೂಪರ್ ಇರು. ಕಾರಲ್ಲೇ ಇತ್ತಲ್ವಾ, ಬಾ ಬಂಗಾರ. ತಗೊಳ್ಳೋಣ ಇರು. ತರ್ತಿದ್ದಾನಾ ಮಾಡ್ಲಾ? ಸಂತೋಷು? ಅಲ್ಲ ಹಣ್ಣು ಬಂದಿದ್ದು ಯಾವುದಿದು? ಸಪೋಟ. ತಗೊಳ್ಳಿ, ಹಾಕ್ತೀರಾ? ಹ್ಞೂ ಒಂದಾಕನ ಹಾಂ ಹಾಕಿ, ಎಲ್ಲ ಒಂದೊಂದು ಹಾಕ್ತೀನಿ. ಎಲ್ಲ ಒಂದು ಹಾಕಿ. ಬಂದ್ರೆ ಮಕ್ಕಳು ಖುಷಿ ಬಿಡಬೇಕು, ಮತ್ತೆ ಹಣ್ಣುಗಳು ಪಕ್ಷಿಗಳು ತಿನ್ಬೇಕು. ಪಕ್ಷಿಗಳು ತಿನ್ಬೇಕು. ಅದಕ್ಕೆ ಪಕ್ಷಿ ತಿನ್ನೋ ಅಂಥದ್ದು ನೋಡು. ಅದು ಕೇಳೋಣ ಇದೆ. ಒಂದು ಹಾಕಿ ಹಾಕ್ತೀನಿ, ಕಷ್ಟ ಅದು. ಅದು ನಿಮ್ಮಲ್ಲಂತೂ ಪಕ್ಷಿಗಳು ನಿಮಗೆ ಬೇಜಾನ್ ಬರುತ್ತೆ ನಿಮ್ಮ ಟೆರೆಸಲ್ಲಿ. ಅಯ್ಯೋ ಇವತ್ತು ಹಾಕ್ಬಿಟ್ಟು ಬಂದಿದ್ದೀನಿ ಒಂದಷ್ಟು ಅಕ್ಕಿನ. ಹಾಕದಾ? ಇವತ್ತು ತೊಗೊಂಡೋಗ್ಬಿಡಿ ಒಂದೆರಡು ಮೂಟೆ. ಯಾಕೆ ಮಾಡೇ? ಅಯ್ಯೋ ಆಂಟಿ, ತೊಗೊಂಡು ಪಕ್ಷಿಗಳಿಗೆ ಹಾಕಿ ನೀವು ಅಕ್ಕಿನ. ಹಾಕ್ತೀನಿ ಪಕ್ಷಿಗಳು. ಅಪ್ಪಿ ಚೆನ್ನಾಗಿರೋದು, ಸ್ವಲ್ಪ ಖುಷಿಯಾಗಿರೋದು ಕೊಡೋ, ಎಲೆಗಳು ಜಾಸ್ತಿ ಇರಲಿ. ಒಳ್ಳೆ ಹಣ್ಣುಗಳು ಬೆಳೆಯುವಂಥದ್ದು ಪಕ್ಷಿಗಳು ತಿನ್ಬೇಕು, ಆ ಥರ ಹಣ್ಣುಗಳು ಕೊಡಪ್ಪ. ಆಲ್ರೆಡಿ ಹಣ್ಬಿಟ್ಟೈತೆ, ಆಲ್ರೆಡಿ 2 ಹಣ್ಬಿಟ್ಟೈತೆ ಅದರಲ್ಲಿ. ಯಾವುದದು? ಸ್ಟಾರ್ ಫ್ರೂಟಾ? ಪಕ್ಷಿ ತಿನ್ನುತ್ತಾ? ಪಕ್ಷಿ ತಿನ್ನಲ್ಲ, ಹುಳಿ ಅದು. ಬಟ್ ಏನು ಗೊತ್ತಾ, ಈ ಪಕ್ಷಿಗಳಿಗೆ ತುಂಬಾ ಇಷ್ಟವಾದ ಹಣ್ಣು ಯಾವುದು? ಹುಳಿ ಒಂದ್ ಬರುತ್ತೆ, ಹಣ್ಣೊಂದ್ ಬರುತ್ತೆ. ಯಾವ್ದು ಚೆನ್ನಾಗಿದೆ ಅಪ್ಪಿ? ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿರುತ್ತೆ. ಹುಳಿ ಬೇಡ. ಆಲ್ರೆಡಿ 2 ಸ್ಟಾರ್ ಫ್ರೂಟ್ ಬಿಟ್ಟಿದೆ ನೋಡಿ ಇದರಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆ ಇದೆ ಇರ್ಲಿ ಸುಮ್ಮನೆ. ಕಿತ್ಕೊಳ್ಳಿ, ಆರೆಂಜ್ ಸ್ವಲ್ಪ ಕಿತ್ಕೊಳ್ಳಿ. 200 ಹಾಕಿ. ಏ ಕೀಳ್ಬೇಡಮ್ಮ, ಯಾಕೆ? ಅಪ್ಪಿ ಇದೇನ್ ನಿನ್ಗೊಂದು ಅರೆ ನನಗೊಂದು ಸುಮ್ಮನೆ ಶೋ. ಕಿತ್ಕೊಳ್ಳಿ. ಚೆನ್ನಾಗಿ. ಏ ಈಗ ಕೀಳ್ಬೇಡ್ದು ಕಾಯೆಲ್ಲ ಇವಾಗ ಇದೆ ಅಕ್ಕ. ನೋಡಿ, ಇದು ಆರೆಂಜ್ ಅಂತೆ ನೋಡಿ. ಇನ್ನು ಎಷ್ಟು ವೆರೈಟೀಸ್ ಇದೆ ಅಂದರೆ ಪುಂದಿ ಸೊಣ್ಣ ನಿಬ್ಡು. ದಯವಿಟ್ಟು ಈ ಹಾಲ್ ಮರದ ಬಂದರೆ ಅಪ್ಪ ನಿಮ್ಮ ಅಡ್ರೆಸ್ ಹೇಳೋ ಕರೆಕ್ಟಾಗಿ. ದೊಡ್ಡ ನಿಮ್ರ ಚಾಮುಂಡೇಶ್ವರಿ ಅದು. ನೋಡಿ ವೆರೈಟೀಸ್, ನಿಮ್ಗೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಇದು ಒಂದು ನಿಮಿಷ ಜಾಗ ಬಿಡಿ. ಆಲ್ರೆಡಿ ಬಿಟ್ಟೈತೆ. ಆಲ್ರೆಡಿ ಬಿಟ್ಟಿದ್ಯಾ? ಸೂಪರ್. ಇದು ಆರೆಂಜ್ ಅಪ್ಪ, ಇದು ಆರೆಂಜ್ ಕಲರಾ? ಆರೆಂಜ್ ಕಲರ್ ಒಳಗಡೆ ನೋಡಿ, ಹಲಸಿನ ಆರೆಂಜ್ ಕಲರ್ ಇರುತ್ತೆ ಒಳಗಡೆ. ಇದು ಎಷ್ಟಪ್ಪ ಇದು? ನೋಡು ಇಲ್ಲಿದೆ. ಎಷ್ಟು ಇದು? 1.5 ಸಾವಿರ. ಸಂತೋಷ್ ಅಪ್ಪಿ ಇದೊಂದು ಗಿಡ ಎಷ್ಟು? ಬಿಸ್ಲದ ಇದು? 350. ಚಿಕ್ಕದ್ ಬೇಕಾದ್ರೆ 100 ಅಲ್ಲಿದೆ. ಬಿಸ್ಲದ ಅಪ್ಪಿ ಇದು? ಎರಡಕ್ಕೂ ಬರುತ್ತೆ, ಇಂಡೋರು ಔಟ್ಡೋರು. ನೋಡಿ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಅಂತೆ. ತಿನ್ಬೋದು ಅಕ್ಕ, ಸುಮ್ಮನೆ ಶೋಗೆ ಅದು. ಇಲ್ಲಿದೆ ನೋಡಮ್ಮ, ಚೆನ್ನಾಗಿದೆ. ನಿಮ್ಗೆ ತೋರಿಸಿದ ಗಿಡಗಳು. ಫಿನಿಕ್ಸ್ ಫಾರ್ಮ್ ಮುಳ್ಳ ಅಪ್ಪಿ ಅದು? ಕೆಳಗಡೆ ಮುಳ್ಳಿರುತ್ತೆ. ಅದಕ್ಕೆ ಈ ತರ ಇರುತ್ತೆ, ಮುಳ್ಳು ಬರುತ್ತೆ ಇದ್ರಲ್ಲಿ. ಇದೆ ನೋಡಕ್ಕೆ ಇದ್ರಲ್ಲಿ ಮುಳ್ಳು ನೋಡಿ, ತುಂಬಾ ಮುಳ್ಳಿದೆ. ಇದೇನ್ ಗಿಡ? ಜನೋಡ ಒಂದು ಇಲ್ಲ, ಚಿಕ್ಕದ್ ಬೇಕಾದ್ರೆ ಇದೆ 100 ರೂಪಾಯಿ ಇದ್ರಲ್ಲಿ. ಇದೆಷ್ಟು? ಇದೆಷ್ಟು? ಪಾಟ್ಗೋಸ್ಕರ 250. ಇದು ಬೇರೆ ಇದು ಬೇರೆನಾ? ನೀನೊಬ್ನೇ ಅಪ್ಪಿ ನೋಡ್ಕೊಂತ ಇಲ್ಲ. ಗ್ರೇಟ್ ಕಣ ನೀನು ಸಂತು. ಎಷ್ಟೊಂದು ತಿಳ್ಕೊಂಡಿದ್ಯಾ ಅಪ್ಪಿ ಈ ವಯಸ್ಸಿಗೆ? ನನಗೆ ಮನೆ ಒಳಗಡೆ ತುಂಬಾ ಕ್ಯೂಟಾಗಿ ಕಾಣಬೇಕು. ಅಲ್ಲಿ ಮೇಲ್ಗಡೆ ಚೆನ್ನಾಗಿ. ನೀನು ರೆಫರ್ ಮಾಡ್ತೀಯಾ ಮನೆ ಒಳಗಡೆ? ಮನೆ ಒಳಗಡೆ ಇಡೋದಕ್ಕೆ. ಅದೇ ಎಷ್ಟು ಅಪ್ಪಿ? ಅಲ್ಲಿ ಎದುರುಗಡೆ ಐತಲ್ಲ ಅವೆಲ್ಲ ಬಾಳೆ ಎಲೆ ಪಕ್ಕದ್ದು. ರಾಫಿಕ್ಸ್ ಇಲ್ಲ ಐತಲ್ಲ ಅದೇ. 2000. ಯಾಕದು ಅಷ್ಟೊಂದು? ಅದು ಕಾಸ್ಟ್ಲಿ ಇದೆ ಅಕ್ಕ. ಅದು ಜಾಸ್ತಿನೂ ಹೈಟ್ ಬರಲ್ಲ ನಿಮ್ಗೆ, ಹಂಗೆ ಫುಲ್ ಗ್ರೀನ್ ಅಲ್ಲಿ ಇರುತ್ತೆ ಯಾವಾಗ. ಬಡವಲ್ವಾ? ಬಡಲ್ಲ. ಇಂಡೋರಾ? ಇಂಡೋರ್ ಟ್ರಿಮ್ ಮಾಡಿ ಕಟ್ ಮಾಡ್ಕೋಬಹುದು ಅಷ್ಟೇ. ನೋಡಿ ಇದೆಲ್ಲ ಅಲ್ಲೇ, ಅದೆಲ್ಲ ಅದೇ ಅಲ್ವಾ? ಯಾವುದು ಇದು? ದೊಡ್ಡದು ಅದೇ. ಓ, ನಿನ್ ಗಿಡ ಪಾಟ್ ಜಾಸ್ತಿ ದೊಡ್ಡದಾಗ್ತಷ್ಟು ದೊಡ್ಡದಾಗಿ ಬೆಳೆಯುತ್ತಾ? ಏಜ್ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ. ಎಷ್ಟು ವಯಸ್ಸಾದ್ರದ್ದು ಇವಾಗ ಹಾಕಿರೋದು? ನಮ್ಗೆ ಗೊತ್ತಿಲ್ಲ. ಇದೇನ್ ಗಿಡ ಇಷ್ಟು ದೊಡ್ಡದಾಗೈತೆ? ಅದೇ ಗಿಡ ಅಂತೆ. ಹೌದಾ? ಸಖತ ಬಂದೈತೆ. ಅಪ್ಪ ಅಲ್ಲಿ ಎಲೆ ಕಟ್ಟಾಗಿರೋದು ಅಲ್ಲಿ ನಮ್ಗೆ ಇಷ್ಟ ಅಲ್ಲ ಅದು ಗಿಡ. 50,000 ಒಂದು. ಇದು ಇಷ್ಟಕ್ಕಾ? ಎಷ್ಟು ಅಪ್ಪಿ? ಇದು 1500. ಚಿಕ್ಕದ್ ಬೇಕಾದ್ರೆ 500 ಇದೆ ಅಕ್ಕ. ಎಂತಕ್ಕೆ ಅಷ್ಟೊಂದು ರೇಟು? ಅದರಲ್ಲಿ 3 ಮತ್ತೊಂದು ಎಲೆ ಇಲ್ಲ. ಅದಕ್ಕೆ ಆ ರೇಟ್ ಅಕ್ಕ. ದೊಡ್ಡದು ಬೇಕಾದ್ರೆ 6,500 ಇದೆ. 5 ಫೀಟ್ ಹೈಟ್ ಇದೆ. 5 ಫೀಟ್ ಹೈಟಾ? ಇದರಲ್ಲಿ ಎಲೆಗಳೇ ಇಲ್ವಲ್ಲೋ? ಕಮ್ಮಿ ಅನ್ಕೊಂಡು ಬಂದ್ರೆ ಹೋಗಪ್ಪಿ ಎಲ್ಲ ಜಾಸ್ತಿ ಹೇಳ್ತೀರಾ. ಆ ರೇಟ್ ಇದು ಇವಾಗ ಫಿಲ್ ಮಾಡಿದ್ದೀನಿ ಅಕ್ಕ, ಅವಾಗೆಲ್ಲ ಹಾಕಿದ್ದೀನಿ. ನೀನ್ ಮಾಡ್ತೀಯಾ? ಇದೇನಿದು? ಅಷ್ಟಿಕ್ಕು ಸಪೋರ್ಟ್ಗೆ ಕಡ್ಡಿ ಸುತ್ತಿರೋದು ಸಪೋರ್ಟ್. ಸರಿ ತಗೋ ಬೇಗ. ಯಾವ್ದು ನೋಡಪ್ಪ, ನನಗೆ ಇಂಡೋರ್ಗೆ ಚೆನ್ನಾಗಿರೋದು ಒಂದು ಕೊಡೋ ಅಪ್ಪಿ, ಮೆಟ್ಲು ಮೇಲೆ ಇಡಕ್ಕೆ. ಮುಂದೆ ಇದೆ ಅಂತ ನಡೀರಿ, ಅಲ್ಲಿ ಹೋಗೋಣ. ಸರಿ ಇದೆಲ್ಲ ಬೇಡಮ್ಮ, ಅದೆಲ್ಲ ಹಿಡ್ಕೊಂಡು ಬೇಡ, ನೋಡೋಣ. ಬೇಡ. ಇದೇನ್ ಗಿಡ ಅಪ್ಪಿ ಇದು? ಇದೇನ್ ಗಿಡ ಅಪ್ಪಿ ಇದು? ಕಾಂಗೋ ಗೋಲ್ಡ್ ಅಂತ. ಯಾವ್ದಿದು? ಕಾಂಗೋ ಗೋಲ್ಡ್. ಕಾಂಗೋ ಗೋಲ್ಡ್. ಕಾಂಗೋ ಗೋಲ್ಡ್ ಇಂಡೋರ್ ಪ್ಲಾಂಟ್. ಇದ್ರ ಹೆಸರೇನು? ರಾಫಿಕ್ಸ್. ರಾಫಿಕ್ಸ್. ನಮ್ಮಮ್ಮ ಹೆಂಗೋ ಹಣ್ಣಿನ ಗಿಡಗಳು ತಗೊಂಡ್ಬಿಟ್ಟು. ಎಷ್ಟು ವೆರೈಟಿ ಇದೆ? 100 ಮೇಲೆ ಇದೆ. ಇಂಡೋರ್ ಪ್ಲಾಂಟ್ಸ್ ಒಂದು 100 ವೆರೈಟಿ ಮೇಲೆ ಇದೆಯಾ? ಇಲ್ಲ ಜಾಸ್ತಿ ಇದೆ.
ಇನ್ನ ಜಾಸ್ತಿ ಇದೆ. ನೋಡಿ ಅಲ್ಲ, ನಿಮ್ಮ ಸೊಪ್ಪು ಹತ್ರ ಸದೆ ತಿನ್ಕೊಂಡೆ ಇವನು ಇಷ್ಟೊಂದು ಸಣ್ಣ ಇರೋದು ನೋಡಿ ಎಷ್ಟು ಸಣ್ಣ ಊಟ ಇದ್ದಾನೆ. ತಿಂದ್ಯಾ? ಇದೆಲ್ಲ ಮಾಡೋದು. ನಡಿ ನೋಡೋಣ ಅವ್ನು ತೋರಿಸ್ತಾನಂತೆ ಅಲ್ಲಿ ಚೆನ್ನಾಗಿರೋ ಗಿಡಗಳನ್ನ. ಸ್ನೇಕ್ ಪ್ಲಾಂಟ್ ತೊಗೊಂಡಿಲ್ಲ ಒಂದು ದೊಡ್ಡದು. ಎಷ್ಟು ಆಯ್ತು ಸ್ನೇಕ್ ಪ್ಲಾಂಟ್? 200. ಬೆಂಗಳೂರಲ್ಲೂ ಅಷ್ಟೇ ರೇಟ್ ಆಯ್ತು. ದೊಡ್ಡದು ಕೊಡಪ್ಪಿ ಹೋಗಿ ಒಂದು ಎತ್ಕೋಬೋದು. ಚೆನ್ನಾಗಿರೋ ಹಾಕ್ತೀನಿ. ಇದೇನು ಹಿಂಗಿದೆ ವಿಚಿತ್ರವಾಗಿದೆ ಗಿಡ. ಚೆನ್ನಾಗಿಲ್ಲ ಅಲ್ಲ? ಏನು ಹಿಂಗೆ ಆಗ್ಬಿಟ್ಟಿದೆ? ಬಿಸಿಲಿಗೆ ಡಾರ್ಕ್ ಕೊಡ್ತೀನಿ ಬಿಡಕ್ಕೆ. ಆಯ್ತಾ ಬೇರೆ? ಹಾಂ ಸರಿ. ಹಾಂ ಕೊಡು. ಇದು ಕಟ್ಟಾಗಿದೆಯಲ್ಲ ಅದೆಷ್ಟು ಒಂದು? ಯಾಕೆ ಅದು ಇದು 300. ಅದು ಒಂದು ಕೊಡಪ್ಪಿ. ಅದು ಇಂಡೋರಾ? ಇಂಡೋರು, ಫುಲ್ ಇಂಡೋರ್. ಅದು ಒಂದು ಚೆನ್ನಾಗಿರೋದು ಕೊಡು ಸಾಕು. ಇದೇನು ಗಿಡ ಅಪ್ಪಿ? ಎಷ್ಟು ಹಣ್ಣಿನ ಗಿಡ ಕೊಟ್ಟಿದ್ಯಾ ನೀನು ಇವಾಗ? 4 ನಾಲ್ಕು ಅಳಸಿ ಅಲ್ಲಿ ತಗೊಂಡಿಲ್ಲ. ತಗೊಂಡಿಲ್ವಾ? ಆರೆಂಜು, ಆಮೇಲೆ ಇನ್ನೊಂದು ಇದು ಆರೆಂಜು, ಸ್ಟಾರ್ ಫ್ರೂಟು. ಇವೆಲ್ಲ ಮೇಂಟೆನೆನ್ಸ್ ಕಮ್ಮಿ ಅಲ್ವಾ? ಮೇಂಟೆನೆನ್ಸ್. ಅಪ್ಪಿ ಸ್ವಲ್ಪ ಬುಷಿ ಆಗಿರೋದು ಕೊಡು. ಇದು ಬರೋದೇ ಹಂಗೆ ಅಕ್ಕ. ಇಲ್ಲ ಇನ್ನೂ ಜಾಸ್ತಿ ಎಲೆ ಇರೋದು. ಬ್ಯಾಗ್ ಇಲ್ವೇನಪ್ಪಿ ನಿಂಗೆ? ಇದ್ರ ಹೆಸರೇನು? ಸೆಲಮ್. ಸೇಲಂ. ಡಾರ್ಕ್ ತಗೊಂಡ್ರೆ ಅದು ಬುಷಿ ನಿಮ್ಮ ಹತ್ರ ಬ್ಯಾಗ್ ಇಲ್ವಾ? ಇದೇನಾ ಸೇಮು? ಡಾರ್ಕ್ ಕೊಡು. ಬಂದ್ರೆ ಸ್ವಲ್ಪ ಎಲೆ ಚಿಕ್ಕದಿರುತ್ತೆ. ಪರವಾಗಿಲ್ಲ ಅಷ್ಟೇ. ಏನು ಗಿಡ ಅಂದೆ ಇದು? ಸೆಲಮ್. ಸೆಲ್ಲಂ. ನೋಡಿ ಹಂಗೆ ಕಿತ್ತಾಕ್ಬಿಟ್ಟ ಗಿಡಪ್ಪ. ಇದೆಲ್ಲ ಬರುತ್ತಾ? ಎಷ್ಟು ವರ್ಷ ಬರುತ್ತಪ್ಪ ಇವೆಲ್ಲ? ಇದು ನಾವು ಮೇಂಟೈನ್ ಮಾಡಿದಾಗ ಲೈಫ್ ಇರುತ್ತೆ. ಎಷ್ಟು ವರ್ಷ? ಒಂದು 88 ಬರುತ್ತೆ, ಲೈಫ್ ಇರುತ್ತೆ. ಒಂದು 10-20 ವರ್ಷ ಇದೆ. ನಾವು ಬೆಳೆಸ್ದಂಗೆ. ಏ ಕನ್ಫರ್ಮ್ ಏನೋ ಅಪ್ಪಿ. ಮಣ್ಣು ಯಾವಾಗ ಯಾವಾಗ ಚೇಂಜ್ ಮಾಡಬೇಕು? ಮಣ್ಣು ನಿಮ್ಗೆ ಡ್ರೈ ಆಗ್ತಾ ಇದ್ದಾವೆ, ಇಲ್ಲ ದೊಡ್ಡ ಪಾಟ್ ಚೇಂಜ್ ಮಾಡ್ಕೊಂಡವಾಗ. ಅಲ್ಲ ಮಣ್ಣು ಎಷ್ಟು ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ಬೇಕು ಇವೆಲ್ಲ? ನಿಮ್ಗೆ ಸ್ವಲ್ಪ ಹೈಟ್ ಬಂದ್ರೆ ಚೇಂಜ್ ಮಾಡ್ತೀರ. ಒಂದು 8 ಬರುತ್ತಲ್ಲ ಮಣ್ಣು ಚೇಂಜ್ ಮಾಡ್ಬೇಕಾ? ಪಾಟೆ ಫುಲ್ ಚೇಂಜ್. ಪಾಟೆ ಫುಲ್ ಚೇಂಜ್ ಮಾಡ್ಬೇಕು. ದೊಡ್ಡ ಪಾಟ್ಗೆ ಹಾಕೋಬೇಕು. ಇದರಲ್ಲಿ ಇದ್ದವಾಗ DAP ಹಾಕಂತ ಹಾಂ ಹಾಂ. ಗೊಬ್ಬರ. ಅದು ಔಟ್ಡೋರ್ ಅಲ್ಲ ಅದು ಆ ಗಿಡ? ಅದು ಔಟ್ಡೋರ್. ಯಾವ್ದು ಚೆನ್ನಾಗಿ ಕಾಣುತ್ತೆ ನೋಡೋಣ. ಇದೇ ಚೆನ್ನಾಗಿ ಕಾಣುತ್ತೆ. ಇದೇ ಚೆನ್ನಾಗಿರೋದು. ಅದೇ ತಗೊಳ್ಳೋಣ ಬಿಡು. ಇಲ್ಲ ಐತಲ್ಲ ಜಾಸ್ತಿ ಎಲೆ ಐತೆ. ಹೊಸ ಎಲೆನೂ ಐತಲ್ಲ ಅಮ್ಮ? ಎಷ್ಟು ಹೇಳ್ತಾ ಇದು? ಬ್ಲ್ಯಾಕ್ ರೆಡ್ ಹೂವು ಇದು. ಅಪ್ಪಿ ಅದೇನೋ ಬಾಳೆ ಎಲೆ ಥರ ಇದೆಯಲ್ಲ ಅದು? ಕಲಾಚಿ ಅಂದ. ಕಲಾಚಿ. ಎಷ್ಟಪ್ಪಿ ಅದು? 350. ಅಷ್ಟು ದೊಡ್ಡದಾ? ಅದು ಅದು ಏನು ಮೇಂಟೆನೆನ್ಸು? ಸುಮ್ಮನೆ ಶೋಗ ಅಷ್ಟೇ. ಒಣಗಿರೋ ಎಲೆ ಕಟ್ ಮಾಡ್ಕೋಬೋದು. ಔಟ್ಡೋರ್ ಇಂಡೋರ್. ಮನೇಲಿ ಒಳಗಡೆ ಫಾಲ್ಸ್ ಇದೆಯಕ್ಕ, ಅದು ಪಕ್ಕ ಮಾಡಿದಾರಕ್ಕ. ಅದು ಇವಾಗ ಬೇಡ ಅಲ್ವಾ? ವಾಟರ್ ಫಾಲ್ಸ್ ಯಾವ್ದಾದ್ರು ಇದೆ ಒದ್ದು ಕದಾ? ನಾ ಕೊದ್ದು ಅಕ್ಕ? ಅಷ್ಟೇ ಬೇಗ ಬರೋದು ಅದು. ತಗೊಳಕ್ಕ? ಬಾ. ಚಿಕ್ಕಂತೆ ಅಕ್ಕ, ಚಿಕ್ಕದು ಹಾಂ ಬೇಡ. ಒದ್ದು ನಾ ಕೊದ್ದು. ಚೆನ್ನಾಗಿದೆ. బాగుంది 50,000 ఉంది. ಎರಂತಿ ಮಾಮ್ ಇಷ್ಟೇ ಇಷ್ಟೈತಲ್ಲ ಅಪ್ಪಿ? ಪಾಟ್ ಕೊಡಲ್ವಾ ಇದಕ್ಕೆ? ಪಾಟ್ ಇಲ್ಲ. ಪಾಟ್ ಇಲ್ಲ, ಅದು ಪಾಟ್ ನಾವು ಹಾಂ. ಇದೇನು ಗಿಡ? ಬಾರ್ಡರ್ಗೆ ದೊಡ್ಡದು ಕೊಡು ಅಪ್ಪಿ ಒಂಚೂರು. ಬಾರ್ಡರ್ಗ ಯಾಕೋ ನಮ್ಮ ಹುಡ್ಗ ನೋಡು ಇರೋದ್ರಲ್ಲಿ ಚಿಕ್ಕದು ಎತ್ಕೊ ಬಂದಲ್ಲೇ ಅಪ್ಪಿ. ದೊಡ್ಡದು ರೇಟ್ ಜಾಸ್ತಿ ಅಕ್ಕ. ಇನ್ನೊಂಚೂರು ಬುಷಿ ಚೆನ್ನಾಗಿಲ್ಲ ಅದು. ಮುಕ್ಕಣೋ ಅಪ್ಪಿ. ಆರೋಷ್ ಹೋಗೋಗ ಅಮ್ಮ ಹತ್ರ ಹೋಗು. ಅಲ್ಲಿ ಮಳೆ ಬರ್ತಾ ಇಲ್ಲ. ಓಕೆ ಇರೋದ್ರಲ್ಲಿ ಅಲ್ವೇನೋ ಅಪ್ಪಿ? ನೋಡಿ ಎತ್ತದು. ಅದು ಕಮ್ಮಿ ಆಯ್ತಲ್ಲ. ಇದೇ ಒಂಚೂರು ಚೆನ್ನಾಗೈತೆ. ಬೇರೆ ಇನ್ಯಾವುದಪ್ಪ ಚೆನ್ನಾಗಿದೆ? ಸಂತೋಷ ಹುಡುಕಿ ಕೊಟ್ರೆ ಚೆನ್ನಾಗಿರೋದು ಕೊಡ್ತಾನೆ. ನೀಟ ಚೆನ್ನಾಗಿ ಹುಡುಕಿದೆ. ಚೆನ್ನಾಗಿರೋದು ಕೊಟ್ಟಿದ್ಯಾ ಕಣೋ ಅಪ್ಪಿ. ನೋಡಿ ಯಾವ್ದು ಬೆಸ್ಟ್ ಇದೆ ಅದು ಕೊಡು. ಯಾವ್ದು ಬೆಸ್ಟ್ ಅನ್ಸುತ್ತೆ ಅದು ಕೊಡಪ್ಪ, ಚೆನ್ನಾಗಿದೆ. ಹಾಂ ತಗೊಂಬ. ಏನಂತ? ಚಿಕ್ಕದು ಬುಷ್ ಆಗಿದೆ, ಚೆನ್ನಾಗಿದೆ. ಬೆಳೆಯುತ್ತಾ ಅಪ್ಪಿ? ಸೂಪರ್ ಆಗಿದೆ ಬಿಡು. ತಗೊಂಬ. ಬೆಳೆಯುತ್ತಾ ಅಪ್ಪಿ? ಇದೆಲ್ಲ ಔಟ್ಡೋರ್ ಅಲ್ವಾ? ಎಲ್ಲ ಇಲ್ಲಿ ಇಡ್ತಾ ಇದ್ದಾನೆ, ಅಲ್ಲೊಂದಷ್ಟು ಇಟ್ಟಿದ್ದಾನೆ. ಆಮೇಲೆ ಇನ್ಯಾವುದು ನಾವು ಸಲ ನನಗೆ ಇದು ಬೇಕಪ್ಪ, ಈ ಥರದ್ದು ಚಿಕ್ಕದು ಅಲ್ಲಿ ಅದಿದೆಯಲ್ಲ ಮಗನೆ. ಎಷ್ಟದು ಚಿಕ್ಕದು? ನಾನು ಮುಂದೆ ಇದೆ ಕೊಡ್ತೀನಿ ಅಂದಲ್ಲ. 650. ಇನ್ನೂ ಚಿಕ್ಕದಿದೆ ಕೊಡ್ತೀನಿ ಅಂದಲ್ಲ. ಚಿಕ್ಕದು ಅಲ್ಲೇ ಇದೆ. ಎಷ್ಟಪ್ಪಿ ಅದು? 200. ಅದು ಕೊಡು. ಅದು ಎರಡು ಕೊಟ್ಬಿಟ್ಟು ನಾನು. ಅದು ಬೆಳೆಯುತ್ತಾ ಅದು? ಬರುತ್ತೆ. ಇದು ಕೊಡ್ಲೆ ಅದೇ ಹಾಕ್ತೋಳೆ. ಅದಾ? ಅದೇ ಕೊಡು. ಎಷ್ಟು ವೆರೈಟಿ ಇಡ್ಬೋದು ಮನೆಗಳಲ್ಲಿ. ತುಂಬ ಚೆನ್ನಾಗಿದೆಪ್ಪ, ನೋಡೋಕ್ಕೆ ಒಂಥರ ಖುಷಿ. ಕಣ್ಣಿಗೆ ಆನಂದ. ಇದು ಗಿಡ ಎಷ್ಟು ಅಪ್ಪಿ? 300. ತುಂಬ ಚೆನ್ನಾಗಿದೆ ಇದು. ಅಪ್ಪಿ ಚೆನ್ನಾಗಿರೋದು ಒಂದು ಕೊಡು. ಚೆನ್ನಾಗಿರೋದು ಎರಡು ಕೊಡು. ಇದು ಇಂಡೋರ್ ಅಲ್ವಾ? ಒಂದೇ ಸಾಕು. ಎರಡು
ಬೇರೆ ಬೇರೆ ತಗೋ. ಆಹಾ, ಇದು ಜೋಡಿ ಇಡಬೇಕು, ಒಂದೇ ಚೆನ್ನಾಗಿರುತ್ತೆ. ಒಂದಿಟ್ರೆ ಚೆನ್ನಾಗಿರಲಿ. ಎರಡು ಏನು ಹೆಸರಪ್ಪಿ ಇದ್ರದ್ದು? ದಾರಾ ಸಿಂಗ್, ಡ್ರೆಸ್ಸಿನ ದಾರಾ ಸಿಂಗ್. ಸಿಂಗು ಡ್ರೆಸ್ಸಿನ ದಾರಾ ಸಿಂಗ್. ಡ್ರೆಸ್ಸಿನ ದಾರಾ ಸಿಂಗ್. ಇದಕ್ಕೆ ಬೇರೆ ಪಾಟ್ ಹಾಕ್ಲೇಬೇಕು ನಾನು. ದೊಡ್ಡದಾಕಿಬೇಕು, ಇನ್ನೂ ಚೆನ್ನಾಗಿ ಬುಷ್ ಬರುತ್ತೆ ಇದು. ಇದಕ್ಕೆ ಬೇರೆ ಪಾಟ್ ಅಪ್ಪಿ ಹಾಕಿ. ನೀನು ಕಮ್ಮಿ ಮಾಡಬೇಕು. ನಾನು ಹೇಳಿದ್ದೀನಿ, ನಾನು ಕಮ್ಮಿ ಮಾಡು ಪ್ಲೀಸ್. ಹೋಲ್ಸೇಲ್ ರೇಟೇ ಹೇಳ್ತಾರೆ ಅದು. ಆದರೂ ಕಮ್ಮಿ ಮಾಡು. ಅಪ್ಪಿ ಇದ್ಯಾವುದು ಚೆನ್ನಾಗೈತೆ ಕಣೋ. ನವಿ ಇಲ್ಲಿ ನೋಡು, ಇದೆಷ್ಟು ಚೆನ್ನಾಗಿದೆ. ಅಪ್ಪಿ ಇದೇನು, ಅದು ಮರಾಠ ಎಷ್ಟಿದು? 400. ದೂರ ಇಡು. ಓಕೆ, ಎಷ್ಟು ಎಷ್ಟು ಚೆನ್ನಾಗಿದೆ. ಚೆನ್ನಾಗೈತೆ. ಅದು ಸುಟ್ಟೋಗೈತೆ ಒಂಚೂರು ಎಲೆಗಳು. ಚೆನ್ನಾಗಿರೋದು ಕೊಡು. ಯಾಕೆ ಹಿಂಗಾಗಿದೆ ಅಪ್ಪಿ? ಕ್ಲೀನ್ ಮಾಡ್ಬೇಕು, ಗಾಳಿ ಆಡಲ್ಲಕ್ಕ ಇಲ್ಲಿ ಗಿಡಗೆ. ಸಂತೋಷ್ ಇವಾಗ ನಮಗೆ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ಬಾರ್ದು. ಇಲ್ಲ ಅಕ್ಕ, ಮತ್ತೆ ಇನ್ನು ಮುಂದೆ ಬರ್ತೀರಪ್ಪ. ನಾನು ತುಂಬ ಜನನ ಕಳಿಸ್ತೀನಿ, ನಿನ್ನ ನಂಬರೇ ಕೊಟ್ಟು ಕಳಿಸ್ತೀನಿ. ನಮ್ಮ ಆಫೀಸ್ಗೆ ಎಲ್ಲ ತುಂಬ ಬೇಕು. ಇದು ಚೆನ್ನಾಗಿದೆ. ಇದೇ ಥರದ್ದು ಇನ್ನೊಂದೇನು ಅಲ್ಲಿ ಹೇಳ್ದಲ್ಲ ಚೆನ್ನಾಗಿ, ಯಾವುದು ಇದು ಗೋಲ್ಡನ್ ಮೆಸೆಂಜಿಯಾ. ಇದಾ? ಗೋಲ್ಡನ್ ಮೆಸೆಂಜಿಯಾ. ಮೆಸಾಂಜಿಯಾ. ತೆಗಿ ಅದು ಒಂದು ಆಚೆ ಬಿಡು ನೋಡೋಣ. ನೋಡಿ ಇದು. ಇದು ಚೆನ್ನಾಗಿದೆ ನೋಡಿ ಇದು. ಗೋಲ್ಡನ್ ಮೆಸೆಂಜಿಯಾ. ಎಷ್ಟು ಎಳೆಯದು, ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಪ್ಪಿ. ಇದ್ರಲ್ಲಿ ಚೆನ್ನಾಗಿರೋದು ಕೊಡೋ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಮೇಂಟೈನ್ ಹಿಂಗೆ ಬರ್ತಾನೆ ಇರುತ್ತೆ. ಒಣಗಿದೆಲ್ಲ ಹಳೇದೆಲ್ಲ ಒಣಗೋಗುತ್ತೆ. ಕೆಳಗಡೆ ಮಾತ್ರ ಒಣಗಾಗಿದೆ. ಕಟ್ ಮಾಡಕ್ಕೆ ಗಿಡ ಇಷ್ಟ ಇದೆ. ಇದಕ್ಕೆ ಪಾಟ್ ಬೇರೆ ಹಾಕ್ಬೇಕಲ್ಲ. ಇದು ಪಾಟ್ ಚೇಂಜ್ ಮಾಡಿ. ಗೋಲ್ಡನ್ ಮೆಸೆಂಜಿಯಾ ಚೆನ್ನಾಗಿದೆ ಇದು. ಅದು ಸಕ್ಕತ್ತಾಗಿದೆ ಅಲ್ಲ. ಎಷ್ಟಪ್ಪಿ ಇದು? 250. ಚೆನ್ನಾಗಿತ್ತಲ್ಲ. ಇದು 250. ಇದು ಎಷ್ಟು ಆಯ್ತು ನೋಡಮ್ಮ. ಹೆಸರೇನಪ್ಪ ಇದು? ಮರಾಂಟ. ಮರಾಂಠ. ಮರಾಂಟ ನೋಡಿ, ಇದರ ಹೆಸರು ಮರಾಂಠ ಅಂತೆ. ತುಂಬ ಚೆನ್ನಾಗಿದೆ. 1500. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಳಗಡೆ ಇಡೋದಾ ಇದು? ಹಾಂ, ಮನೆ ಒಳಗಡೆ ಇಡೋಂಥದ್ದು. ಇದೆಲ್ಲ ಫುಲ್, ಇದೆಲ್ಲ ಮನೆ ಒಳಗಡೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಈಚೆ ಇಟ್ರೆ ಚೆನ್ನಾಗಿದೆ. ಯಾವುದು? ಸೆಲಾಮ್ ಒಂದು ತಗೊಂಡಿದ್ದೀರಿ ನೋಡಕ್ಕ. ಹಾಂ, ಬಿಸಿಲು ಬೀಳಬಾರ್ದು ಜಾಸ್ತಿ. ಇಂಡೋರ್ ಪ್ಲಾಂಟ್ಸ್ಗೆ ಜಾಸ್ತಿ ಬಿಸಿಲು ಬೀಳಬಾರ್ದು. ಇದೇ ಗಿಡ. ಹಾಂ, ಬರುತ್ತೆ. ಯಾವುದು? ಜಾಮಿಯಾ. ಜಾಮಿಯಾ. ಅಂತಾರೆ, ಜಡ್ಜಡ್ ಅಂತಾರೆ, ಜೇಜಿ ಅಂತಾರೆ. ನೋಡಿ, ಇದೆಲ್ಲ ನಾವು ತೊಗೊಂಡಿದ್ದು ಮೊನ್ನೆ. ಸಾಕು ನಡಿಯಪ್ಪ, ಚೆನ್ನಾಗಿದೆ. ಸಾಕು ನಡಿಯಪ್ಪ. ಇಷ್ಟೇನಾ ಅಪ್ಪಿ ಇಂಡೋರ್ಸ್? ಓಕೆ, ಸಾಕಾಗಲ್ಲ. ನಮಗೆ ಇನ್ನೂ ಸಾಲ. ಇಟ್ರು ಬೇಡ ಅನ್ನಲ್ಲ. ಇದು ಚೆನ್ನಾಗಿದೆ ನವೀನ. ಅಲ್ಲ ಅಮ್ಮ, ಇದು ಮತ್ತೆ ಆ ಎಡ್ಜಸ್ ನೋಡು. ಆ ಕಡೆಯಿಂದ ಬಾವು, ಮೇಂಟೆನೆನ್ಸ್ ಫ್ರೀ ಇದೆಲ್ಲ. ಆ ಕಡೆಯಿಂದ ಬಾವು ನಿಮಿಷ. ಅದು ನೋಡಿ, ಇದು ಹೌದು, ನೋಡಿ ಇದು. ನೋಡಿ ಇದು ತುಂಬ ಚೆನ್ನಾಗಿದೆ ಇದು. ಅದನ್ನು ಮತ್ತೆ ಇದು ಚೆನ್ನಾಗಿದೆ. ನಡಿ ಆ ಕಡೆಯಿಂದ ಬಾ. ನೋಡು, ಚೆನ್ನಾಗಿದೆ ಇದು. ಎಲೆಗಳೆಲ್ಲ ಹಿಂಗಾಗ್ತಿದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ. ಹೀಗೆ ಬಿಡುತ್ತೆ, ಅದು ಬಿಡ್ತಾ ಬಿಡ್ತಾ ನೋಡಿ, ಇದು ಹಿಂಗೆ ಹಗ್ಲ ಆಗುತ್ತೆ. ಇಲ್ಲೂ ನೋಡಿ, ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಚೆನ್ನಾಗಿತ್ತಲ್ಲ. ಹಾ, ಇದೆ ಮಾ ನವೀನ. ವರಮಹಾಲಕ್ಷ್ಮಿ ನಿಮ್ಮ ಜೊತೆ ತಗೊಂಡ್ ಬಂದಾಗುತ್ತಾ? ಆ ಶೋಕ್ ತಂದೆ ಗೊತ್ತಾ ನಾನು. ಸಿಕ್ಸಿದ್ನಲ್ಲ ಎಲೆ, ಅದೇ ಇದು ಅಲ್ವಾ ಬೊಕ್ಕೆ? ಬೊಕ್ಕೆಗೆ ಎಷ್ಟು ಚಾರ್ಜ್ ಮಾಡೋದು ಗೊತ್ತಾ ಅವರು? ಅಲ್ಲಿ 600 ರೂಪಾಯಿ ಇದೆ, ಇಲ್ಲಿ 300 ರೂಪಾಯಿ. ಅರ್ಧ ರೇಟ್ ನನಗೆ. ಚೆನ್ನಾಗಿತ್ತು ಮತ್ತೆ ಪಾಶದ ಬಂದಿತ್ತು. ಆದ್ರೆ ಈ ಕಡೆದು ನೋಡು ನವಿ, ಚೆನ್ನಾಗಿದೆ. ಇದೆಲ್ಲ ಒಂದೊಂದು ತಗೋ. ಇಂಡೋರ್ ಒಳಗಡೆ ಮೆಟ್ಲು ಮೇಲೆ ಅವಳು ತೆಗೆದು ಒರೆಸ್ಬೇಕಲ್ಲ ತಾಯಿ. ಸಂತೋಷ್ ಎಕ್ಕಡುಂಟಾವು. ಆಯ್ತು, ಚೆನ್ನಾಗಿದೆ. ತಗೊಂಡಿದ್ದೀರಲ್ಲ. ತಗೊಂಡ? ಸರಿ ಸರಿ ಅಪ್ಪಿ. ಇದೇನಿದೆ? ಅದು ರೇಟು ಗೊತ್ತಿಲ್ಲ ಅಂತ. 650 850 ಇರುತ್ತೆ. ಈಗ ಒಂದು ಇದನ್ನ ನನಗೂ ಒಂದು ತೆಗ್ದುಕಪ್ಪ. ಬರ್ತಾ ಇದ್ದಾನೆ ಸಂತೋಷು. ಮತ್ತು ಅಲ್ಲಲ್ಲೇ ಇಟ್ಟಿದ್ದೀವಿ ಬೇರೆ. ಆಮೇಲೆ ಇಲ್ಲೊಂದು ಹೂವಿನ ಗಿಡ ತೊಗೊಂಡಿದ್ದೀವಿ, ಅದಿಲ್ಲೇ ಬಿಟ್ಬಿಟ್ಟಿದ್ದಾನೆ. ನ್ಯೂಸ್ ಪೇಪರ್ ಇದೆ. ಸೀರಿಯಸ್ಲಿ ವರ್ತ್ ಇದೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ರೇಟ್ಸ್ ಕಮ್ಮಿ ಇದೆ. ಯಾರಾದರೂ ಬಂದು ತೊಗೊಳ್ಳೋ ಹಂಗಿದ್ರೆ
ಇಲ್ಲೇ ಬಂದು ತೊಗೊಳ್ಳಿ. ರೇಟ್ಸ್ ತುಂಬ ಕಮ್ಮಿ ಇದೆ, ಬೆಂಗಳೂರು ಕಂಪೇರ್ ಮಾಡೋಂಗಿಲ್ಲ. ಇದು ನೋಡಿ, ನನಗಿದು 250 ರೂಪಾಯಿ 300 ರೂಪಾಯಿ ಹೇಳಿದ್ರು. ಇಷ್ಟು ದೊಡ್ಡದಿರಲಿಲ್ಲ ಹಂಗೆ ನೋಡಿದ್ರೆ. ಮತ್ತು ಅಲ್ಲಿ ಬರಬೇಕಾದ್ರೆ ನಾನು ಫಸ್ಟು ಒಂದು ಫಾರ್ಮ್ಗೆ ಹೋಗಿದ್ದೆ ಚೆಕ್ ಮಾಡೋಕ್ಕೆ ರೇಟ್ಸ್ ಎಲ್ಲ. ಅಲ್ಲೂ ಕೂಡ 250 ಅಂತ ಬೋರ್ಡೇ ಹಾಕ್ತಿದ್ರು ಇದಕ್ಕೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ, ಹೋಲ್ಸೇಲ್ ಇದೆ. ಇಲ್ಲಿ ಬರೀ 50 ರೂಪಾಯಿ ಅಂತ ಇದೆ ಗಿಡಗಳು, ತುಂಬ ಕಮ್ಮಿ ಇದೆ. ಈ ಮನೆ ಹತ್ರ ಹೊರಗಡೆ ಎಲ್ಲ ರೇಟ್ಸು ಒಂದ್ಸಲಿ ಬಂದು ಎಲ್ಲ ತೊಗೊಂಡೋಗ್ಬಿಡ್ಬೇಕು. ಮತ್ತು ನಮಗೆ ವೆರೈಟೀಸ್ ಜಾಸ್ತಿ ಸಿಗುತ್ತೆ ಇಲ್ಲಿ. ಬೆಂಗಳೂರಲ್ಲಿ ಫಾರ್ಮ್ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ವೆರೈಟಿ ಸಿಗುತ್ತೆ ನಮಗೆ. ಇಂಡೋರ್ ಔಟ್ಡೋರು ಎಲ್ಲ ಸಿಗುತ್ತೆ. ನಮ್ಮಮ್ಮ ಹಣ್ಣಿನ ಗಿಡಗಳು, ಹಾಂ ಟೆರೆಸ್ ಗಾರ್ಡನ್ ಅಂತ ತೊಗೊಂಡ್ರಲ್ಲ, ಅವರು 3 ಗಿಡ ತೊಗೊಂಡ್ರು. ಆಲ್ರೆಡಿ ಸ್ಟಾರ್ ಫ್ರೂಟು ಹಣ್ಣೇ ಬಿಟ್ಬಿಟ್ಟಿದೆ. ಸೊ ಚೆನ್ನಾಗಿದೆ. ಇದು ನೋಡಿ ಸಪೋಟ ಬಿಟ್ಟಿದೆ ಆಲ್ರೆಡಿ, ಚೆನ್ನಾಗಿದೆ. ಈ ಹುಡುಗನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ತೋರಿಸ್ತಾನೆ, ಅಕ್ಕ ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ಬೇಕು. ನೋಡಿ ಈ ಥರ ನಮ್ಮವ್ರದ್ದು ಅನ್ನೋ ಫೀಲ್ ಬರಬೇಕು. ಆ ಹಿಂದಿಯವ್ರದ್ದು ಒಬ್ರದ್ದು ಅಯ್ಯಪ್ಪ ಎದ್ದು ಬರೋಕ್ಕೆ ಹೇಳ್ತಾನೆ, ನಮಗೆ ತೋರ್ಸೋಕ್ಕೆ ಹೇಳ್ತಾ ಇದ್ದ. ಅದಕ್ಕೆ ವಾಪಸ್ ಬಂದ್ವಿ ನಾವು ಅಲ್ಲಿಂದ. ಇದು ನೋಡಿ ಎಷ್ಟು ಚೆನ್ನಾಗಿ ತೋರಿಸಿ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ಗಿಡಗಳಿಗೆ ನಮಗೆ 2700 ರೂಪಾಯಿ ಆಯಿತು. ಪಾಟ್ ಹಾಕೊಂಡು ಪಾಟ್ಗಳನ್ನ ಇದರಲ್ಲಿ ಇಡಕ್ಕಾಗಲ್ಲ, ಅದನ್ನೇ ಅಮ್ಮ ಬುಕ್ ಹೇಳ್ತಾರೆ, ಮಾಡ್ಕೊಂಡು ಹೋಗ್ಬೇಕು. ಬೇಡ ಮುಂದೆಗಡೆ ಎಲ್ಲ ಜೋಡಿಸೋಣ ಬಾ ಆಗುತ್ತೆ. सीट में नहीं लेके ओ मेरा माँ का है. नहीं वो भी मेरा है. हाँ करेक्ट एक हमारा है. हाँ ಅಲ್ವಾ ಅಮ್ಮ? ಮೂರಲ್ವಾ ನಮ್ದು? 3 ನಮ್ಮದು. ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ನರ್ಸರಿ ಪಾಟ್ ಸೆಂಟರ್. ಪಾಟು ಮತ್ತು ಗೊಬ್ಬರ ಮಣ್ಣು ಎಲ್ಲ ಹೋಲ್ಸೇಲ್ ರೇಟು. ನನಗೆ ಪಾಟ್ಸು ನೋಡಿ, ಇಲ್ಲಿ ಪ್ರತಿಯೊಂದು ಪಾಟ್ ಆಗಲಿ ಗೊಬ್ಬರ ಕೆಮ್ಮಣ್ಣು ಎಲ್ಲ ಹೋಲ್ಸೇಲ್ ಪ್ರೈಸು ಕೊಡ್ತಾರೆ. ವೆರೈಟಿ ಪಾಟ್ಸ್ ಇದೆ ನೋಡಿ. ಸ್ಟೋನ್ಸ್ ಆಗಿರ್ಬೋದು, ಕಲ್ಗಳು ಇಲ್ಲಿದೆ ನೋಡಪ್ಪ. ಕಲರ್ ಹಾಂ, ಇದನ್ನು ನಾನು ಹೇಳಿದೆ. ಇದು ಸ್ಟಿಕ್ಸು ನೋಡಿ, ಯಾವ ಥರ ಪಾಟ್ ಇರಬೇಕು. ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಪ್ಲಾಸ್ಟಿಕ್ದು, ಫೈಬರ್ ಪಾಟ್ಸು ಎಲ್ಲವೂ ಇದೆ. ಹಾಂ, ಎರಡು ಒಂದೇ ಕಲರ್ ಇರಲಿ ಅದು. ಹಾಂ, ಗ್ರೀನ್. ಹಾಂ 6. ಹಾಂ ಹೌದಾ? ಲುಕ್ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಹೌದು. ಅದು ಪಾಟ್ ಮೇಡಮ್. ಈಗ 2 ಸೇರು ಒಂದಾಗುತ್ತೆ. ಓಕೆ. ಇದಕ್ಕೆ ಸರ್ ಇದು ಮಾಸ್ಟಿಕ್ಕು, ಈ ಸೈಜ್ ಮಾಸ್ಟಿಕ್ ಹಾಕೊಂಡು ಇಂಡೋರ್ದು ಚೆನ್ನಾಗಿರುತ್ತಲ್ವಾ? ಇದೆಲ್ಲದಕ್ಕೂ ಪಾಟ್ ಚೇಂಜ್ ಮಾಡಬೇಕು. ಏನು ಸ್ಟಿಕ್ ಅದು? ಮಾಸ್ಟಿಕ್ ಸರ್ ಇದು. ಮಾಸ್ಟಿಕ್ಸ್ ಇದನ್ನ ಹಾಕಿ ವೈಟು ಒಂದಿದೆಯಲ್ಲ ಅದಕ್ಕೆ ಹಾಕೋಣ ಅಂತ. ಎಷ್ಟದು ಮೇಡಮ್? ಇದು ನಿಮಗೆ 350 ಆಗುತ್ತೆ. ಇದು ಈ ಥರ ಪ್ಲಾಸ್ಟಿಕ್ ಅಲ್ಲ ಇದು. ನೀವು ಇನ್ನೂ 20 ವರ್ಷ ಮಾಡೋದು ಇದೇ ಕಲರ್ ಇರುತ್ತೆ, ಹೊಡೆಯಲ್ಲ. ಬಿಸಿಲಿಗೆ ಇಡ್ಬೋದಾ? ಇದೆಲ್ಲ ಪ್ಲಾಸ್ಟಿಕ್ ಸರ್. ಇದು ಕಲರ್ ಶೇಡ್ ಆಗುತ್ತೆ. ಒಂದು 6 ತಿಂಗಳಾದ್ಮೇಲೆ ಒಂದೂವರೆ ವರ್ಷ ಬಾಳಿಕೆ ಬರುತ್ತೆ ಅಷ್ಟೇ. ಬಿಸಿಲಿಗೆ ಇಡ್ಬೋದಾ? ಇದು ಅದು 24 ಅವರ್ ಬಿಸಿಲಲ್ಲಿ ಇದ್ರೆ ಏನಾಗಲ್ಲ, ಹೊಡೆಯಲ್ಲ. ಫೈಬರ್. ಅದು ಪ್ಲಾಸ್ಟಿಕ್ ಎಲ್ಲ ಏನು ಗೊತ್ತಮ್ಮ, ಫೇಡ್ ಆಗ್ಬಿಡುತ್ತೆ. ಒಂದು ಬಿಸಿಲು ಹೊಡೆದೋಗುತ್ತೆ, ಸೀಳ್ ಬಿಟ್ಕೊಂಡ್ಬಿಡುತ್ತೆ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರವಿಕುಮಾರ್. ಯಾವ ತಗೋಣ? ಅದೊಂದು 2 ತಗೋ. ಮತ್ತು ಈ ಥರದ್ದು ಸ್ವಲ್ಪ ಜಾಸ್ತಿ ತಗೋ. ನಮ್ಗೆ ಅಲ್ಲಿ ಗಿಡಗಳು ದೊಡ್ಡ ಸೈಜ್ ಬೇಕಲ್ಲ ಪಾಟು, ಒಂದೇ ಸರಿ ದೊಡ್ಡದೇ ತೊಗೊಂಬಿಡೋಣ. ಅವ್ರು ಒಂಚೂರು ಕಣ್ಣಾರಿಸ್ಬಿಟ್ರೆ ಅವ್ರು ಹೇಳ್ಬಿಡ್ತಾರೆ. ನೀವು ಸಜೆಸ್ಟ್ ಮಾಡ್ತೀರಾ? ಇದು 350 ಆಗುತ್ತೆ ವಿತ್ ವೀಲ್ ಅಲ್ವಾ ಇವು? ಇಲ್ಲ ನೋಡಿ ಮೇಡಮ್, ಇಲ್ಲಿದೆ. ಅದೇ ಮಾರ್ಬಲ್ ಕಲರ್ ಕೊಟ್ಬಿಡಿ, ಫೇಡ್ ಆಗಲ್ಲ. ಮೇಡಮ್ ಶೇಡ್ ಆಗಲ್ಲ ಇಂಡೋರ್ಗೆಲ್ಲ. ಅದು ಅಲ್ಲ, ಈ ಕಲರ್ ಬೇಡ, ಅದೇ ಮಾರ್ಬಲ್ ಕಲರ್ ತಗೊಳ್ಳೋಣ. ಅಲ್ಲ ಏನಿಲ್ಲ ಸರ್, ಇದ್ರೊಳಗೆ ಸೆಲ್ಫ್ ವಾಟರಿಂಗ್ ಅಂತಾನೆ ಮಾಡಿದ್ದಾರೆ. ಇದು ಕೋಕೋ ಬಿಟ್ಟು ನಾವು ಕಾಂಪೋಸ್ಟ್ ಮತ್ತೆ ಮಣ್ಣು ಹಾಕ್ತೀವಲ್ಲ, ಅದ್ರೊಳಗೆ ಏನಾಗುತ್ತೆ, ತೇವಾಂಶ ಇದ್ದೇ ಇರುತ್ತೆ ಮೇಡಮ್. ನಂದೇನಿಲ್ಲ 70 ರೂಪೀಸ್ ಮಣ್ಣು, 1 ಮೂಟೆ ಕೋಕೋ ಬಿಟ್ಟು 200,
ತಗೊಳ್ಳಿ, ನಿಮ್ಗೆ ಎಷ್ಟು ಮಿಕ್ಸ್ ಆಗುತ್ತೋ ಅಷ್ಟು ಹಾಕಿ, ಇನ್ನು ಮಿಕ್ಕಿದ್ನ ನಿಮಗೆ ವಾಪಸ್ ಕೊಡ್ತಾರೆ. ಸರಿ. ಈ ಥರದ್ದು ಎಷ್ಟು ಒಟ್ಟು ಎಷ್ಟು ಪಾಟ್ ಬೇಕೀಗ? ಕಮ್ಮಿ ಆಗ್ತದೆ ಏನಾದ್ರು ಬೇಡ. ಒಟ್ಟು ಎಷ್ಟು ಪಾಟ್ ಬೇಕೀಗ? ಯಾವ್ದಕ್ಕೆ ಸರ್? ನೀವು ಯಾವ್ದು ಚಾಯ್ಸ್ ಮಾಡ್ತೀರಾ? ಎಷ್ಟೆಷ್ಟು ಪಾಟಿಗೆ? ಎಲ್ಲ ಪಾಟ್ಗೂ ಹಾಕೊಂತೀರಾ? ಅದಕ್ಕೆ ಈ ಥರದ್ದು ಒಂದು 4, ಇದೊಂದು 2, ಗ್ರೀನ್ 2. ಹಾಂ, ಇದೊಂದು 4 ಕೊಡಿ. ಗ್ರೀನ್ ಒಂದು 2 ಕೊಡಿ. ನಾಲ್ಕು. ಅದಕ್ಕೆ ಗ್ರೀನ್ 2 ತೊಗೊಂಡ್ತೀನಿ. ಗ್ರೀನು ಇದು ಇದೆಯಲ್ಲ ರೆಡ್ ಬರುತ್ತಲ್ಲ, ಹಾಂ, ರೆಡ್ಗೆ ಹಾಕಿ. 2 ರೆಡ್ ಐತಲ್ಲ ಅದಕ್ಕೆ. ಗ್ರೀನ್ಗೆ ವೈಟ್ ಹಾಕಿ. ಹಾಂ ಹಾಂ. ಹೊಳೆಯಲ್ಲ ಮೇಡಮ್, ನೀರು ನೀವು ಮೇಂಟೆನೆನ್ಸ್ ಕಮ್ಮಿ ಮಾಡಿ. ನಾವು ಅಲ್ಲಿ ಹಾಕಿ ರೆಡಿ ಮಾಡಿ. ಆ್ಯಕ್ಚುಲಿ ನೀರು ಕಮ್ಮಿ ಹಾಕ್ಬೇಕು ಎಲ್ಲ ಗಿಡಗಳಿಗೂ. ನಾನು ಎಷ್ಟು ಹಾಕ್ತೀನಿ? ಒಂದೊಂದು ಲೋಟ ಹಾಕೋದು. ಒಂದು ಲೋಟ ಹಾಕಿದ್ರೆ ಹಾಂ, 3-4 ಡೇಸ್ ನೀರೇ ಹಾಕಂಗಿಲ್ಲ. ನೀರು ಹಾಕಂಗಿಲ್ಲ ನೋಡಿ. ಮೇಡಮ್ ಕೋಕೋ ಬರೀ ಮಣ್ಣೆ ಹಾಕಿದ್ರೆ ಬೇಗ ಡ್ರೈ ಆಗೋಗುತ್ತೆ. ಕೋಕೋ ಫಿಟ್ ಹಾಕಿದಾಗ ಏನಾಗುತ್ತೆ, ತೇವಾಂಶ ಹಂಗೆ ಹಿಡಿದಿಟ್ಕೊಂಡು ನೀವು 3-4 ದಿವಸ ನೀರು ಹಾಕಿಲ್ಲ ಅಂದ್ರೂ ತುಂಬಾ ಬಿಸಿಲಿದ್ದಾಗ ಏನಾಗಲ್ಲ. ಹಾಂ, ಇದೊಂದು ಆ ವೈಟ್ ಹೂವು ಇದೆಯಲ್ಲ, ಆ ವೈಟ್ ಹೂಕ್ಕೆ ಇದೊಂದು ಹಾಕ್ಬಿಡಿ. ಹಾಂ, ವೈಟ್ ಅದು ಒಂದು ಹೂವು ಇದೆಯಲ್ಲ ಫುಲ್ ಬರೀ ವೈಟ್ ಇದೆಯಲ್ಲ, ಅದೇ ವೈಟ್ ಎಲೆ ಅದಕ್ಕೆ ಯಾವ್ದು ಹಾಕ್ತೀರಿ? ಸೇರಿಸಿ ಒಂದಕ್ಕೆ ಹಾಕ್ಬೇಕು ಅಂತ. ಹೌದು ಹೌದು ಹೌದು, ಅದು ತಾನೆ. ಅದಕ್ಕೆ ಚೆನ್ನಾಗಿರೋದೊಂದು ಕೊಡಿ. ಅದಕ್ಕೆ ಆ ವೈಟ್ ಇದಕ್ಕಲ್ವಾ? ಕಲರ್ ಕಲರ್ ಯಾವುದು? ಅದಲ್ಲ? ಓ, ನಮ್ಮ ಆಫೀಸ್ಗೆಲ್ಲ ಸಕ್ಕತ್ತಾಗಿದೆ ಇಲ್ಲಿ. ನಿಮ್ಮ ಹೆಸರು ಮಂಜುನಾಥ? ನಿಮ್ಮ ಹೆಸರು ಅಂದರೆ ರವಿಕುಮಾರ್. ನಮ್ಮ ಆಫೀಸ್ಗೆಲ್ಲ ತುಂಬ ಬೇಕಾಗುತ್ತೆ. ಒಂದು ಸಿಂಗಲ್ ಹೋಲ್ ಹಾಕೊಂಡ್ಬಿಟ್ಟು ಹಾಂ, ಡೈರೆಕ್ಟ್ ಆಗಿ ಇದಕ್ಕೆ ಮಣ್ಣು ಹಾಕಿ. ಬೇಡ ಮೇಡಮ್, ನೀವು ಇದು ಅದೇನ ಗಿಡನೇ ಹೋಯ್ತು ಅಂತ ಅಂದ್ರೆ ಮಣ್ಣೆಲ್ಲ ನೀಟಾಗಿ ಕೆರೆದ್ಬಿಟ್ಟು ರಿಮೂವ್ ಮಾಡಿ ನೀವು ಹೊಸದಾಗಿ ಇಡ್ಬೋದು. ಹಂಗೆ ಇರುತ್ತೆ, ಪಾಟ್ ಏನೂ ಆಗಲ್ಲ. ಪಾಟ್ ಏನಾಗಲ್ಲ ಮೇಡಮ್, ಪಾಟ್ ಹೊಡಿಯಲ್ಲ, ಕಲರ್ ಶೇಡ್ ಆಗಲ್ಲ. ಇವಾಗ ಗಿಡ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆಯ್ತಾ? ಮತ್ತೆ ಇದನ್ನೆಲ್ಲ ರಿಮೂವ್ ಮಾಡ್ಬೋದು. ಇವಾಗ ನೀವು ಆರೆಕಲ್ ತಗೊಂಡು ಹಿಂಗೆ ಅಂದ್ರೂ ಇದು ಹೊಡಿಯಲ್ಲ. ಫೈಬರ್ ಇದಲ್ಲ, ನೀಟಾಗಿ ಈಚೆ ಕಡೆ ರಿಮೂವ್ ಮಾಡಿ ಹೊಸ 950 ಅದೊಂದಕ್ಕೆ. ಬ್ಲೂ ಕಲರ್ ಇದೆಯಲ್ಲ ಅದಕ್ಕೆ. ಯಾವುದಕ್ಕೆ? ಹಾಂ, ಹೂವು. ಅದಕ್ಕೆ ಯಾವ್ದಕ್ಕೆ ಹಾಕ್ತೀರಾ? ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರೋದು ಕೊಡಿ, ತೋರಿಸಿ ನೀವು. ಸರಿನಾ? ಇದಕ್ಕೆ ಆಯ್ತಾ? ಹಾಂ, ಇವಾಗ ಅದಕ್ಕೆ ಯಾವ ಪಾಟು? ಇದಾಯ್ತಲ್ಲ, ಇದು ಉದ್ದುದು. ಅವ್ರು ಮಾಡಕ್ಕೆ ಹೇಳ್ಬಿಡಿ, ಲೇಟ್ ಆಗ್ಬಿಡುತ್ತೆ. ಗ್ರೇ ಕಲರ್. ಇವಾಗ ಅದು 2ಕ್ಕೂ ಸೆಲೆಕ್ಟ್ ಮಾಡೋಣ ಬಾ. ಇದು ಒಂದು, ಅದು 4 ಪಾಟ್ ಸೆಲೆಕ್ಟ್ ಮಾಡಬೇಕು. ಅದೆರಡು, ಇದು ಮತ್ತೆ ಆ ಹೂವಿಗೆ. ಅದಕ್ಕೆ ಸ್ಟಿಕ್ ಯಾವುದಕ್ಕೆ ಹಾಕ್ತೀನಿ ಅಂದಿದ್ದು? ಇದಕ್ಕೆ ಅಲ್ಲ? ಹಾಂ, ಸಪೋರ್ಟ್ಗೆ ಇದು ಸ್ಟಿಕ್ಕು. ಏನು ಸ್ಟಿಕ್ ಅಂತಾರೆ ಇದನ್ನ? ಮಾಸ್ಟಿಕ್. ಸ್ಟಿಕ್ನ ಪೌಡ್ರ್ ಮಾಡಿ ತಿರ್ಗಾ ಅದು ಬಳಸಿ ಮತ್ತೆ ತಿರ್ಗಾ ಮಿಕ್ಸಿಂಗ್ ಮಾಡ್ತಾರೆ. ಓಕೆ ಓಕೆ. ಗ್ರೀನ್ 2 ಆಯಿತು, ವೈಟ್ 2. ಅದಕ್ಕೆ ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಚಿಕ್ಕದಕ್ಕೆ. ಓಕೆ, ಇದಕ್ಕೆ ಇದಾಗುತ್ತೆ ಬಿಡಿ. ಅದು ಪಾಟ್ ಮಾಡ್ತೀವಿ, ಅದೇ ಪಾಟ್ಗೆ ಇದನ್ನ ಹಾಕ್ಬಿಡ್ತೀವಿ. ಇವಾಗ ಇನ್ನು ಖುಷಿ ಬರುತ್ತಲ್ಲ. ಇವಾಗ ಇನ್ನೆಲ್ಲ ಸೆಲೆಕ್ಟ್ ಆಯ್ತಲ್ವಾ? ಇನ್ನು ಯಾವುದೂ ಇಲ್ಲ. ಹಾಂ,
ಥರದ್ದೇ 2 ಕೊಟ್ಬಿಡಿ. ಈ ಥರದ್ದು 2 ಹೆಂಗಾದ್ರೂ ಸರಿ. ಇಲ್ಲ ಇದಕ್ಕೆ ಪಾಟ್ ಬೇಕು, ಇದಕ್ಕೆ ದೊಡ್ಡ ಪಾಟ್ ಬೇಕು. ಇದಕ್ಕೆ ವೈಟ್ ಹಾಕ್ಬಿಡಿ. ಇದು ಈ ಥರದ್ರಲ್ಲೇ ದೊಡ್ಡದು ಕೊಟ್ಬಿಡಿ. ಅದಕ್ಕೆ ಚೆನ್ನಾಗಿ ಕಾಣ್ತದೆ. ಬ್ಲೂ ಕಲರ್ಗೆ ಬ್ಲೂ ಕಲರ್ ನೀವು ಸೆಲೆಕ್ಟ್ ಬ್ಲೂ ಇದೇ ಥರದ ಇದ್ರೆ ಚೆನ್ನಾಗಿರುತ್ತಲ್ವ, ಹೈಟ್. ಒಳಗೆ ಹೋಗ್ಬಿಡುತ್ತೆ ಗಿಡ, ಯಾಕಂದ್ರೆ ಅದು ಕಡ್ಡಿ ಜಾಸ್ತಿ ಇಲ್ಲ. ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಗಿಡ ಕೂತ್ಕೊಳ್ಳುತ್ತೆ. ಆವಾಗ ಬೇರು ನೀಟಾಗಿ ಹಿಡಿಯುತ್ತೆ, ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಫೈನಲಿ ಗಿಡಗಳಿಗೆ ಒಳ್ಳೆ ಪಾಟ್ಗಳೇನೋ ಸಿಕ್ತು, ತುಂಬ ಚೆನ್ನಾಗಿದೆ. ಆದರೆ 6,500 ರೂಪಾಯಿ ನಿಯರ್ಲಿ ಆಯಿತು. ವರ್ತ್ ಅನ್ನಿಸ್ತು, ಯಾಕೆಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಬಂದರೆ ಹುಡುಕಿ ನೋಡಿ ಯಾವುದು ಬೆಸ್ಟು ಅಂತ ಎಲ್ಲ ಶಾಪ್ಗಳಿಗೂ ವಿಸಿಟ್ ಮಾಡಿ ತೊಗೊಳ್ಳಿ. ನಮಗೆ ನಾವು ಎಲ್ಲ ವಿಸಿಟ್ ಮಾಡಿದ್ರಲ್ಲಿ ಇದು ಬೆಸ್ಟ್ ಅನಿಸ್ತು, ಹಾಗಾಗಿ ನಾವು ತೊಗೊಂಡ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್.